ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಸರ್ವತೀರ್ಥಂಚ ಸಾಷ್ಟಾಂಗಂ ಮೋಕ್ಷದಾಯಕಂ ಅಂತ ಹೇಳುತ್ತೆ ಆ ಶ್ಲೋಕ. ಆ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಸಾಧುವಿನ ದರ್ಶನ ಮಾತ್ರದಿಂದ ಮನುಷ್ಯನಿಗೆ ಪುಣ್ಯ ಪ್ರಾಪ್ತಿ ಆಗುತ್ತಂತೆ. ಸಾಧುವಿನ ಮಾತನ್ನ ಕೇಳಿದ್ರೆ ನಮಗೆ ಎಲ್ಲ ತೀರ್ಥಗಳ ದರ್ಶನ ಮಾಡಿದ್ರೆ ಏನು ಪುಣ್ಯ ಸಿಗುತ್ತೋ ಆ ಪುಣ್ಯ ಸಿಗುತ್ತಂತೆ. ಅವರ ಪಾದ ಸ್ಪರ್ಶ ಮಾಡಿದ್ರೆ ಎಲ್ಲ ಪಾಪಗಳು ನಾಶವಾಗುತ್ತಂತೆ. ಅವರಿಗೆ ಏನಾದ್ರೂ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರೆ ಮೋಕ್ಷವೇ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನನಗೆ ಭಯ ಆಗ್ತಿರೋದು ಏನು ಗೊತ್ತಾ, ನಾವೇನಾದ್ರೂ ಇವತ್ತು ಸಾಧುಗಳ ಪಾದಿಗೆ ನಮಸ್ಕಾರ ಮಾಡೋದಕ್ಕೆ ಅಂತ ಬಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಹೇಳ್ತಾರೆ ಪಾದಕ್ಕೆ ನಮಸ್ಕಾರ ಮಾಡೋದು. ಆದ್ರೆ ನಾನು ಕೇಳೋದು ಎಲ್ಲಿವರೆಗೆ ಈ ಹಿಂದೂ ಧರ್ಮದ ಒಬ್ಬ ಕಟ್ಟಾಳವಾಗಿ ಪ್ರಭಾಕರ ಭಟ್ರಂತವರು, ಜಿತೇಂದ್ರ ಅಂತವರು, ಎಲ್ಲರೂ ಈ ಸಮಾಜದಲ್ಲಿ ಇರ್ತಾರೋ ಅಲ್ಲಿವರೆಗೂ ಈ ಆಟವನ್ನು ಖಂಡಿತವಾಗಿ ಅವರು ಯುವಕರು ಇಷ್ಟು ಜನ ಯುವಕರು 10 ಕ್ಷಣ ನಿಂತಾಗ ನೋಡಿದಾಗ ಹೃದಯದಲ್ಲಿ ಒಂದು ಕ್ಷಣ ಉತ್ಸಾಹ ಬರುತ್ತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, I will conquer this world. What can I do with millions of ships? ಹಿಡಿಯಷ್ಟು ಜನ ಅಸಂಬರಗಳನ್ನು ಕೊಡಿ, ಈ ಜಗತ್ತನ್ನು ನಾನು ಅಲ್ಲೋಲ ಕಲ್ಲೋಲ ಮಾಡಿ ತೋರಿಸ್ತೀನಿ. ಸಾವಿರಾರು ಕೂಲಿಗಳನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂತ ವಿವೇಕಾನಂದರು ಹೇಳ್ತಾ ಇದ್ರು. ಆದ್ರೆ ನಾನು ಇವತ್ತು ವಿವೇಕಾನಂದರು ಹೇಳೋಕ್ ಬಯಸೋದು, ಸ್ವಾಮೀಜಿ ನೀವು ಕೇಳಿದ್ರು ಹಿಡಿಯಷ್ಟು ಜನ ಯುವಕರನ್ನು ಕೊಡಿ ಅಂತ ಕೇಳಿದ್ರಿ. ಆದ್ರೆ ಇವತ್ತು ನಮ್ ಕಣ್ಮುಂದೆ ಸಾವಿರಾರು ಜನ ಹಿಂದೂ ಯುವಕರು ಎಲ್ಲಿವರೆಗೂ ಈ ಹಿಂದೂ ತರುಣ ಹೃದಯ ಕೊಟ ಅಂತ ಕುದಿಯುತ್ತಲ್ಲ, ಸ್ವಾಮೀಜಿ ಕೇಳ್ತಾ ಇದ್ರು ಬಿಸಿ ರಕ್ತದ ಯುವಕರು ಬೇಕು ನನಗೆ ಅಂತ. ಆದ್ರೆ ನಿಮ್ಮ ನೋಡೋಕೆ ನನಗೆ ಅನಿಸ್ತಿರೋದು ಇಲ್ಲಿ ಯಾರಿಗೂ ಬಿಸಿ ರಕ್ತ ಇಲ್ಲ, ಕೊಟ ಕುದಿಯುವ ರಕ್ತ ಇದೆ ಪ್ರೀತಿ ಯುವಕರಿಗೆ. ಸಮಯ ಹತ್ತಿರ ಬಂದಿದೆ, ಸಂದರ್ಭ ಹತ್ತಿರ ಬಂದಿದೆ. ನಾವು ನೀವು ಸುಮ್ಮನೆ ಕೂತ್ಕೊಳ್ಳೋ ಹಾಗೆ ಇಲ್ಲ. ನಾವು ನೀವು ಸುಮ್ಮನೆ ಕೂತ್ರೆ ಏನಾಗುತ್ತೆ ಅಂತಂದ್ರೆ ಈ ದೇಶವನ್ನ ನಾವೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಿಂದೂಸ್ತಾನ ಅನ್ನುವಂತ ಈ ದೇಶವನ್ನ ಶಿವಾಜಿ ಮಹಾರಾಜರ ಕಾಲದಿಂದ ನಾವು ಇವತ್ತಿನವರೆಗೆ ಕಾಪಾಡಿಕೊಳ್ಳೋದಕ್ಕೋಸ್ಕರ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಆ ಹೋರಾಟವನ್ನು ಮುಂದುವರಿಸಿಕೊಂಡು ಬರ್ತೀವಿ. ಸ್ವಾಮೀಜಿ ಹಾಗೆ ಮಾತಾಡ್ತಾ ಸುಂದರವಾದ ಒಂದು ಮಾತು ಹೇಳಿದ್ರು. ಇಲ್ಲಿರುವಂತಹ ನೂರಾರು ಕೇಸರಿ ಧ್ವಜಗಳನ್ನು ನೋಡುವಾಗ ಹೆಮ್ಮೆ ಆಗ್ತಿದೆ ಅಂತ ಸ್ವಾಮೀಜಿ ಹೇಳಿದ್ರು. ಆದ್ರೆ ಯೋಚನೆ ಮಾಡಿ, ಈ ಕೇಸರಿಯ ಧ್ವಜ ಸುಮ್ಮನೆ ಈ ದೇಶದಲ್ಲಿ ಹಾರಾಡ್ತಾ ಇಲ್ಲ, ಸುಮ್ಮನೆ ಹಾರಾಡ್ತಾ ಇಲ್ಲ. ಈ ಕೇಸರಿ ಧ್ವಜ ಹಾರಾಡಬೇಕಾದ್ರೆ ಇದರ ಹಿಂದೆ ಒಂದು ದೊಡ್ಡ ಕನಸಿತ್ತು. ಒಬ್ಬ ತಾಯಿ ಕಲಿಸಿದ ಪಾಠ ಇತ್ತು. ಪುಟ್ಟ ಹುಡುಗ ಶಿವಬ ಒಂದ್ಸಲ ತಾಯಿ ಹತ್ರ ಹೋದಂತೆ. ಹೋಗಿ ಕೇಳ್ತಾನಮ್ಮ, ಅಮ್ಮ ಎಲ್ಲ ನಮ್ಮ ಈ ಎಲ್ಲ ಕುಟುಂಬದ ರಾಜ ಕುಟುಂಬದ ಪ್ರತಿಯೊಬ್ಬರು ಕೂಡ ಮೈ ತುಂಬಾ ರೌಕೆ ತೊಟ್ಕೊಂಡು ಕಂಚಿಕ ಹಾಕೊಂಡು ಆನಂತರ ಸೀರೆ ಉಡ್ತಾರೆ, ನೀವೊಬ್ಬರೇ ಮಾತ್ರ ಕಂಚಿಕ ತೊಡದೆ ರೌಕೆ ತೊಡದೆ ಹಂಗೆ ಸೀರೆ ಉಡ್ತಿಲ್ಲಮ್ಮ, ನೀನ್ ಈಗ ಬಂದ್ರೆ ನನಗೆ ಬೇಜಾರಾಗುತ್ತೆ ನೋಡು ಅಂತಾರೆ. ತಕ್ಷಣ ಮಾತನ್ನು ಕೇಳಿಸ್ಕೊಂಡು ತಾಯಿ ಹೇಳ್ತಾಳೆ, ಹೇ ಮಗು ಶಿವಮ್ಮ, ನಿಜವಾಗಿಯೂ ಸಂಕೋಚ ಪಡ್ಬೇಕಿರೋದು ಈ ಕಾರಣಕ್ಕೆಲ್ಲ ಕಣೋ. ಆಟ ಶಿವಾಜಿ ಪುಟ್ಟ ಹುಡುಗ ಅಂತ ಕೇಳಿದಂತೆ ಅಮ್ಮನಿಗೆ, ಯಾಕೆ ನಮ್ಮಲ್ಲಿ ಬಟ್ಟೆ ಕೊರತೆ ಇದೆಯಾ, ಯಾಕೆ ನೀನ್ ರೌಕೆ ಹೊಲಿಸ್ಕೋಬಾರ್ದು ಅಂತ ಕೇಳಿದ್ರೆ ತಾಯಿ ಹೇಳ್ತಾಳೆ, ಬಟ್ಟೆ ಕೊರತೆ ಇಲ್ಲ, ಆದ್ರೆ ರೇಷ್ಮೆ ವಸ್ತ್ರದಲ್ಲಿ ನಾನು ಬಟ್ಟೆ ಹಾಕೊಳ್ಳೋಕೆ ಇಷ್ಟಪಡೋದಿಲ್ಲ. ನನಗೆ ಯಾವ ಬಟ್ಟೆ ಬೇಕು ಅಂತ ಅಂದ್ರೆ ನೋಡು, ಎದುರಿಗೆ ಕೋಟೆ ಮೇಲೆ ಶತ್ರುಗಳು, ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಧ್ವಜ ಹಾರಿಸ್ತಿದ್ದಾರಲ್ಲ, ಆ ಧ್ವಜವನ್ನು ಹರ್ಕೊಂಡು ಆ ಧ್ವಜದಲ್ಲಿ ನಾನು ಕಂಚಿಕ ಹೊಲಿಸ್ಕೊಳ್ತೀನಿ. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಅಂಥ ಧ್ವಜ ಬೇಕು ಅಂತ, ಅಂಥ ಬಟ್ಟೆಯಿಂದ, ಆ ದೇಶದ್ರೋಹಿಗಳ ಧ್ವಜದಿಂದ ನಾನು ಕಂಚುಕ ಹೊಲಿಸ್ಕೊಳ್ತೀನಿ ಅಂತ ಶಿವಾಜಿಯ ತಾಯಿ ಹೇಳಿದ್ರಲ್ಲ, ಆ ಮಾತನ್ನ ಕೇಳಿಸ್ಕೊಂಡ ಪುಟ್ಟ ಹುಡುಗ ದೇಶ ಕಟ್ಟುವಂತ ಶಿವಾಜಿ ಮಹಾರಾಜ ಆಗಿ ನಿರ್ಮಾಣಗೊಂಡ. ಆದ್ರೆ ನಾವು ಹೇಳೋದು, ಅಂಥ ಶಿವಾಜಿಯ ಕನಸನ್ನ ಸಾಕಾರ ಮಾಡಬೇಕು ಅಂತ ನಾವಿವತ್ತು ಇಷ್ಟು ಸಾವಿರಾರು ಕೇಸರಿ ಧ್ವಜಗಳನ್ನ ಕಟ್ಟಿದ್ದೀವಿ, ಇಡೀ ಊರನ್ನ ಕೇಸರಿ ಮಯ ಮಾಡಿದ್ದೀವಿ. ಆದ್ರೆ ನಾವು ಶಿವಾಜಿ ಕನಸನ್ನ ಸಾಕಾರ ಮಾಡಕ್ ಹೋದ್ರೆ ಏನ್ ಗೊತ್ತಾ, ನಮ್ಮ ಎಡೆತಡೆ ಶಾಂತಿ ಸಭೆ ಮಾಡ್ತಾರೆ.
ಶಾಂತಿ ಸಭೆ ಮಾಡ್ತಾರೆ. ಮಾಡಿ ಅವ್ರ ಕರೆದು ನಮ್ಮನ್ನು ಕೇಳೋ ಮಾತೇನು ಅಂತಂದ್ರೆ, ಶಾಂತಿ ಸಭೆಯಲ್ಲಿ ಅವ್ರು ಕೇಳ್ತಾರೆ, ಯಾಕೆ ಇಷ್ಟೊಂದು ಕೇಸರಿ ಧ್ವಜ ಕಟ್ತೀರ? ನಾವೇನು ಕೇಸರಿ ಧ್ವಜ ಪಾಕಿಸ್ತಾನದಲ್ಲಿ ಕಟ್ಟಲಿಲ್ಲ, ನಾವು ಕೇಸರಿ ಧ್ವಜ ಹಿಂದೂಸ್ತಾನ. ಆದ್ರೆ ಪಾಪ ಪೊಲೀಸರು ನಮ್ಮನ್ನೇ ಕೇಳ್ತಾರೆ, ಯಾಕೆ ಇಷ್ಟೊಂದು ಧ್ವಜ ಕೊಡ್ತೀರಾ ನಮ್ಮನ್ನು ಕೇಳ್ತಾರೆ. ಆದ್ರೆ ನಾವು ಕೇಳೋದು ಪಾಪ ಅವ್ರದ್ದು ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ. ಅವ್ರು ಕೇಳೋದಲ್ಲ, ಕೆಲವರು ಅವ್ರ ಬಾಯಿಗೆ ಕೇಳಿಸ್ತಾರೆ. ಅವ್ರು ಕೇಳೋದು ತಾಕತ್ತಿಲ್ಲ, ಹೀಗಾಗಿ ಇವ್ರ ಬಾಯಿಗೆ ಕೇಳಿಸ್ತಾರೆ. ಇವ್ರದ್ದು ತಪ್ಪಿಲ್ಲ. ಆದ್ರೆ ಉತ್ತರ ಕೊಡುವಂತ ಸಂದರ್ಭ ಹತ್ತಿರ ಬಂದಿದೆ ಸ್ನೇಹಿತರೆ. ನಾವು ನೀವು ಒಂದಾಗಿ ಎಂಥ ಸಮಾಜವನ್ನ ಕಟ್ಟಬೇಕು ಅಂತ ಮುನ್ನುಗ್ತಾ ಇದ್ದೀವಿ. ಈ ಸಮಾಜವನ್ನ ಕಟ್ಟುವಂತ ಈ ಪ್ರಕ್ರಿಯೆಯಲ್ಲಿ ಎಷ್ಟೋ ತ್ಯಾಗಗಳಾಗಬಹುದು, ಎಷ್ಟೋ ಅರೆಸ್ಟ್ಗಳಾಗಬಹುದು, ಎಷ್ಟೋ ಬಲಿದಾನಗಳಾಗಬಹುದು, ಎಷ್ಟೋ ಕೇಸ್ಗಳಾಗಬಹುದು. ಇದ್ಯಾವುದಕ್ಕೂ ಕೂಡ ನಾವು ಜಗ್ಗೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ನೇತೃತ್ವವನ್ನು ವಹಿಸಿಕೊಂಡಿರುವಂತವ್ರು ಹೇಳ್ತಿರೋ ಒಂದು ಮಾತೇನು ಗೊತ್ತಾ? ಅವ್ರು ಹೇಳ್ತಾರೆ, ನಾನು ಅಳಿವೆ ನೀನಳಿವೆ, ನಮ್ಮ ಮಗಳ ಮೇಲೆ ಮೂಡುವುದು ಮೂಡುವುದು ಹಿಂದೂಸ್ತಾನದ ಲೀಲೆ ಅಂತ ಪ್ರಭಾಕರ ಭಟ್ರು ಜೊತೆಗಿದ್ದಾರೆ. ಇವತ್ತು ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ, ಒಟ್ಟಾಗ್ತಾ ಇದೆ. 5 ವರ್ಷದಿಂದ ನಿದ್ರೆ ಮಾಡಿದ್ದೀವಿ, 5 ವರ್ಷದಿಂದ ನಿದ್ರೆ ಮಾಡಿದ್ದೀವಿ. ಈಗ ನಿದ್ರೆಯಿಂದ ಮತ್ತೆ ಜಾಗೃತರಾಗುವಂತ ಸಮಯ ಹತ್ತಿರ ಬಂದಿದೆ. ಆಗ್ಲೇ ಉಳ್ಳಾಲದ ಬಗ್ಗೆ ಯಾರೋ ನನ್ನ ಸ್ನೇಹಿತರು ಮಾತಾಡ್ತಾ ಹೇಳ್ತಾ ಇದ್ರು. ಉಳ್ಳಾಲದಲ್ಲಿ ಒಂದಷ್ಟು ಜನ ಹೆಣ್ಮಕ್ಳು ಪಾಪ ಮನೆಯೊಳಗೆ, ಮೊಗವೀರರ ಮನೆಯ ಹೆಣ್ಣುಮಕ್ಕಳು, ಅವರ ಗುಡಿಸಲುಗಳು, ಬಡವರ ಗುಡಿಸಲುಗಳ ಒಳಗಡೆ ಇರ್ತಾರೆ. ರಾತ್ರಿ ಬೆಳಗಿನ ಜಾವ ಬೇಗನೆ ಎದ್ದು ಮೊಗವೀರರು ಮೀನ್ ಹಿಡಿಯೋಕೆ ಹೋದ್ರೆ ಪಾಪ ಯಾವತ್ತು ಕರ್ನಾಟಕದಲ್ಲಿ ಹೊಸ ಸರ್ಕಾರ ಬಂತು, ಒಂದಷ್ಟು ಜನಗಳಿಗೆ ಹೊಸ ಉತ್ಸಾಹ ಬಂತು. ತಮ್ಮನ್ನು ತಾವು ಅಲ್ಪಸಂಖ್ಯಾತರು ಅಂತ ಕರ್ಕೊಳ್ಳೋದು, ಆದ್ರೆ ಹಲಾಲ್ಕೋರು ಕೆಲಸ ಮಾಡೋದು. ಬಂದವ್ರು ಮಾಡಿದ ಪುಣ್ಯದ ಕೆಲಸ ಏನು ಗೊತ್ತಾ? ಹೆಂಗಸರು ಒಂಟಿಯಾಗಿ ಮನೆಯಲ್ಲಿದ್ದಾಗ ಬಾಗಿಲು ಹೊಡಿಯೋದು, ಹೆಂಗಸರಿಗೆ ಹೆದರಿಸೋ ಪ್ರಯತ್ನ ಮಾಡೋದು. ಪಾಪ ಬಾಗಿಲು ತಂದು ಯಾರು ಅಂತ ಹೊರಗಡೆ ನುಗ್ಗೋದಕ್ಕೆ ಬಂದ್ರೆ ಪಾಪ ಮಗವೀರ ಹೆಣ್ಮಕ್ಳು ಕೈಯೊಳಗಡೆ ಕತ್ತಿ ಹಿಡ್ಕೊಂಡೆ ಆಚೆ ಬಂದಿದ್ರು, ಯಾರು ನೋಡಬೇಡ ಅಂತ. ಪಾಪ ಹೊರಗಡೆ ಬಂದ್ರೆ ಗಾಜಿನ ಚೂರುಗಳನ್ನ ಒಡೆದು ಅವ್ರ ಮನೆ ಬಾಗಿಲು ಹಾಕಿದ್ರು. ಪಾಪ ಕಾಲಲ್ಲಿ ರಕ್ತ ಹರಿತಾ ಇತ್ತು ಆ ಹೆಣ್ಣು ಮಕ್ಕಳಿಗೆ. ಕೆಲವರಿಗೆ ಕಲ್ಲಲ್ಲಿ ಹೊಡೆದ್ರು. ಪಾಪ ಕಲ್ಲಲ್ಲಿ ಒಡಿಸ್ಕೊಂಡು ಏಟಿದ್ದಂತ ಹೆಣ್ಣು ಮಕ್ಕಳು ನಾಳೆ ಬೆಳಗ್ಗೆ ಎದ್ದು ಅಲ್ಲೇ ಪಕ್ಕದಲ್ಲಿದ್ದಂತ ಮೌಲ್ವಿ ಸಾಹೇಬ್ರ ಹತ್ರ ಹೋಗಿ ಹೇಳ್ತಾರೆ, ಮೌಲ್ವಿ ಸಾಹೇಬ್ರೆ ನೋಡಿ ನಿಮ್ಮ ಬ್ಯಾರಿಗಳು ನಿಮಗೆ ಕೊಟ್ಟಿರುವಂತ ಕೊಡುಗೆ, ಏನ್ ಅನ್ಯಾಯ ಮಾಡಿದ್ವಿ ನಿಮಗೆ ಅಂತ ಕೇಳ್ತಾರ್ರಿ. ಏನ್ ಅನ್ಯಾಯ ಮಾಡಿದ್ವಿ ಅಂತ ಹೇಳ್ತಾರೆ. ಈ ಮಾತಿಗೆ ಅವರಿಗೆ ಕೊಟ್ಟಂತ ಉತ್ತರ ಏನ್ ಗೊತ್ತಾ, ಪ್ರತಿಕ್ರಿಯೆ ಏನ್ ಗೊತ್ತಾ? ಮೌಲ್ವಿ ಸಾಹೇಬ್ರು ಹೇಳ್ತಾರೆ, ನೋಡಿ ಹುಡುಗರು ನಮ್ಮ ಮಾತು ಕೇಳಲ್ಲ, ನಮ್ಮ ಹುಡುಗರು ನಮ್ಮ ಮಾತು ಕೇಳಲ್ಲ, ಈ ಹುಡುಗರು ನಮ್ಮ ಮಾತು ಕೇಳಲ್ಲ. ಅದರಿಂದ ನಾವು ನಿಮ್ಗೆ ಒಂದು ಸಜೆಷನ್ ಕೊಡ್ತೀನಿ. ಏನ್ ಗೊತ್ತಾ ಅವ್ರು ಕೊಟ್ಟಿದ್ದ ಸಜೆಷನ್? ನೀವೊಂದು ಕೆಲಸ ಮಾಡಿ, ನಿಮ್ ಮನೆ ಮಠ ಎಲ್ಲ ಮಾರ್ಬಿಟ್ಟು ಹೊರಟೋಗಿ ನಾವೇ ಕೊಂಡ್ಕೊಳ್ತೀವಿ, ನೀವು ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿ. ಯಾವ ದೇಶದಲ್ಲಿ ಮಾತಾಡ್ತಿದ್ದೀರಿ ಮೌಲ್ವಿ ಸಾಹೇಬ್ರೆ? ಯಾವ ದೇಶದಲ್ಲಿ ಮಾತಾಡ್ತಿದ್ದೀವಿ ಈ ಮಾತನ್ನ? ಪಾಕಿಸ್ತಾನದಲ್ಲಿಲ್ಲ, ನಾವಿರೋ ಹಿಂದೂಸ್ತಾನದಲ್ಲಿ. ಆದ್ರೆ ಈ ದೇಶದಲ್ಲಿ ನಾವು ಅವ್ರಿಗೆ ಹೆದರ್ಕೊಂಡು ಮನೆ ಮಾಡ್ಕೊಂಡು ಹೋಗ್ಬೇಕಂತೆ. ಒಬ್ಬ ಮಗವೀರರ ಹೆಣ್ಮಗಳು ಎಂತ ಉತ್ತರ ಕೊಟ್ಟರು ಗೊತ್ತಾ? ಅವ್ರು ಉತ್ತರ ಕೊಡ್ತಾ ಹೇಳ್ತಾಳೆ, ಮೌಲ್ವಿ ಸಾಹೇಬ್ರೆ ನೆನ್ಪಿಟ್ಕೊಳ್ಳಿ, ನೀವು ಕೊಟ್ಟಿರುವಂತ ಈ ಉತ್ತರಕ್ಕೆ ತಕ್ಕ ಉತ್ತರವನ್ನ ಕೊಡುವಂತ ಸಂದರ್ಭ ಹತ್ತಿರ ಬಂದಿದೆ. ಮೋದಿ ಈ ದೇಶದ ಪ್ರಧಾನಿಯಾಗಿ ಉತ್ತರ ಕೊಟ್ಟು ಬಂದಿದ್ದಾರೆ ಸ್ನೇಹಿತರೆ. ಆಕೆ ಹೇಳಿದ್ದಂತೆ ರೇ, ನಾನು ಸುಮ್ಮನೆ ಕೂತ್ಕೊಳ್ಳೋ ಹೆಣ್ಮಗಳಲ್ಲ, ಉಳ್ಳಾಲದ ಹೆಣ್ಣುಮಗಳು. ಯಾವ ಉಳ್ಳಾಲದಲ್ಲಿ ಪೋರ್ಚುಗೀಸರು ಈ ದೇಶವನ್ನ ಮುಚ್ಚಬೇಕು ಅಂತ ಬಂದ್ರು, ಅದೇ ಉಳ್ಳಾಲದಲ್ಲಿ ಉಳ್ಳಾಲದ ಪಕ್ಕ ರಾಣಿ ಪೋರ್ಚುಗೀಸರ ತೋಡಿ ಉಳಿಸಿಲ್ಲಲ್ಲ, ಆ ನಾಡಲ್ಲಿ ಬಂದಿದ್ದೀನಿ ಅಂತ ಉತ್ತರ ಕೊಟ್ಟು ಬರ್ತಾಳೆ ಒಬ್ಬ ಮಗವೀರ ಹೆಣ್ಣುಮಗಳು. ಎಲ್ಲಿವರೆಗೂ ಈ ಹಿಂದೂ ಸಮಾಜ, ಎಲ್ಲಿವರೆಗೂ ಈ ಒಂದು ಶೌರ್ಯ ಪೌರುಷವನ್ನ ತೋರಿಸುತ್ತೋ ಅಲ್ಲಿವರೆಗೂ ಹಿಂದೂ ಸಮಾಜವನ್ನ ಅಲ್ಲಾಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಶಾಂತಿ ಸಭೆಯಲ್ಲಿ ಕೇಳ್ತಾರಂತೆ, ಒಬ್ಬ ಬ್ಯಾರಿಗೆ ಅಂತ ಕೇಳ್ತಾರೆ, ಯಾರು ಪರ್ಮಿಷನ್ ಕೊಟ್ಟರು ಪ್ರಭಾಕರ ಭಟ್ರು ಶಾಸನ ಮಾಡಿಸೋದಕ್ಕೆ ನಿಮಗೆ ಅಂತ ನಮ್ಮನ್ನ ಪ್ರಶ್ನೆ ಮಾಡಿ ಕೇಳ್ತಾರೆ. ನಮ್ಮನ್ನ ಪ್ರಶ್ನೆ, ಹಿಂದುತ್ವದ ಜನಗಳನ್ನ ಪ್ರಶ್ನೆ ಮಾಡಿ ಕೇಳ್ತಾರೆ. ಹಿಂದೂ ಅನ್ನುವಂತ ಪದ ಶಾಂತಿ ಸಭೆಗೆ ಫಸ್ಟ್ ಆಫ್ ಆಲ್ ನಾವು ಹೋಗಲೇಬಾರದು. ಯಾಕೆ ಹೇಳ್ತೀನಿ ಗೊತ್ತಾ? ಶಾಂತಿಯನ್ನ ಕಾಪಾಡೋದು ಯಾರಾದ್ರೂ ಇದ್ರೆ ಅದು ಹಿಂದೂಗಳು ಮಾತ್ರ ಶಾಂತಿಯನ್ನು ಕಾಪಾಡೋಕೆ ಸಾಧ್ಯ. ಯಾರ ಕೈಲೂ ಹಿಂದೂ ಅಂತ ಯಾರ ಕೈಲೂ ಶಾಂತಿ ಕಾಪಾಡೋಕೆ ಸಾಧ್ಯ ಇಲ್ಲ.
ನೀವು ಕೇಳಿ ನೋಡಿ, ಸಂಘ ಪಾಠ ಹೇಳ್ಕೊಟ್ಟಿದೆ. ಹಿಂದೂ ಅನ್ನೋ ಪದದ ಡೆಫಿನೇಷನ್ ಏನು ಅಂತ ಕೇಳಿದ್ರೆ, ಹಿಂಸಾ ದೂಷಯತಿ ಇತಿ ಹಿಂದೂ. ಯಾರು ಹಿಂಸೆಯನ್ನ ದೂಷಿಸ್ತಾನೋ, ಯಾರು ಹಿಂಸೆಯನ್ನ ಇಷ್ಟಪಡೋದಿಲ್ವೋ ಅವನು ಹಿಂದೂ ಅಂತ ನಮಗೆ ಪಾಠ ಹೇಳ್ಕೊಟ್ಟಿದೆ. ನಮ್ಮ ಸಮಾಜ ನಮಗೆ ಕಲಿಸಿರುವಂತ ಪಾಠದಲ್ಲಿ ಏನಂತ ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ಅವ್ರು ಹೇಳ್ತಾರೆ, ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ಕೊಟ್ಟಿದ್ದಾರೆ. ನಾವು ಮೊದಲ ಸಾಲ್ ಮಾತ್ರ ಕೇಳ್ಕೊಂಡು ಸುಮ್ಮನೆ ಇದ್ದೀವಿ ಅಂತ ಒಂದಷ್ಟು ಜನ ಹಾರಾಡ್ತಾರೆ. ಆದ್ರೆ ಎರಡನೇ ಸಾಲಿದೆಯಲ್ಲ, ಇನ್ನೂ ಚೆನ್ನಾಗಿದೆ. ಅಹಿಂಸಾ ಪರಮೋ ಧರ್ಮ, ಅಹಿಂಸಾ ಪರಮೋ ಧರ್ಮ. ಆದ್ರೆ ಏನಾದ್ರೂ ಧರ್ಮಕ್ಕೆ ಕುತ್ತು ಬರುವಂತ ಸಂದರ್ಭ ಬಂದ್ರೆ ಧರ್ಮ ಹಿಂಸಾ ತಥೈವ ಧರ್ಮ ಅಂತ ಮಾತನ್ನ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಪೂರ್ವಿಕರು ಹೇಳ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇವತ್ತು ಹಿಂದೂ ಸಮಾಜದಲ್ಲಿ ನಮ್ಮ ಮನೆಯ ದನಗಳನ್ನ, ನಮ್ಮ ಮನೆಯ ಗೋವುಗಳನ್ನ, ನಮ್ಮ ಮನೆಯ ಹೆಣ್ಮಕ್ಳನ್ನ ನಾವು ಉಳಿಸ್ಕೊಳ್ಳಕ್ ಆಗದೆ ಇರುವಂತ ಪರಿಸ್ಥಿತಿ ಬಂದಿದ್ದೀವಿ. ನಮ್ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ಬೇಡಿ ಅಂತ ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ಅವ್ನ ಹೆಸರೇನೋ ಇದೆ, ಒಂದು ಸಾಫಿ ಬೆಲ್ಲಾರಿರೋ ಏನೋ ಇದೆ. ಸಾಫಿ ಬೆಲ್ಲಾರೆ ಅಲ್ಲ, ಅವ ಚಿಲ್ರೆ. ಆ ಸಾಫಿ ಚಿಲ್ರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಗೊತ್ತಾ? ಆ ಸಾಫಿ ಚಿಲ್ರೆ ಹೇಳೋದು, ಪ್ರಭಾಕರ ಭಟ್ರು ಎಲ್ಲಾ ಕಡೆ ಹಿಂದೂ ಸಮಾಜದ ಮೇಲೆ ಮಾತಾಡ್ಬೇಕಾದ್ರೆ ಬೇರೆಗಳನ್ನು ಬೈತಾರೆ, ಹೀಗಾಗಿ ನಾವು ತಕ್ಕ ಸೇಡ್ ತೀರಿಸ್ಕೊಡ್ತೀವಿ, ಅವರ ನಾಲಿಗೆಯನ್ನ ಕತ್ತರಿಸಿ ಅವರನ್ನ ನಾವು ಅಂಗವಿಕಲರನ್ನಾಗಿ ಮಾಡ್ತೀವಿ ಅಂತ ಸಾಫಿ ಬೆಲ್ಲಾರೆ ಇವರು ಹಿಂದೂ ಸಮಾಜಕ್ಕೆ ಪ್ರಭಾಕರ ಭಟ್ರಿಗೆ ಸವಾಲ. ಸಾಫಿ ಚಿಲ್ರೆ, ನೀನ್ ಪಾಪ, ನೀನ್ ಅವರ ನಾಲಿಗೆ ಮುಟ್ಟೋದಿರ್ಲಿ, ನೀನೆಲ್ಲ ಕತ್ತರಿಸ್ಕೊಂಡ ಮೇಲೆ ನೀನ್ ಯಾರಿಗಾದ್ರು ಅಲ್ಲ, ಏನೂ ಇಲ್ಲದೆ ಇದ್ದದ್ದನ್ನೆಲ್ಲ ಕಳ್ಕೊಂಡು ತಾನು ಪುರುಷ, ತಾನು ಗಂಡಸು ಅಂತ ಹೇಳ್ಕೊಳ್ಳಕ್ ಹೇಗಿರ್ಬೇಕು ಅದನ್ನ ಕಳ್ಕೊಂಡಿರೋ ನಿನಗೆ ಇಷ್ಟ. ನಮಗೆಲ್ಲವೂ ಇದೆಯಪ್ಪ, ನಮಗೆಲ್ಲವೂ ಇದೆ, ಪೂರ್ತಿಯಾಗಿದೆ. ಇಲ್ಲಿರುವಂತ ಸಾವಿರಾರು ಜನ ಹಿಂದೂ ಯುವಕರಿಗೆ ಎಲ್ಲವೂ ಇದೆ. ಮೇಲಾಗಿ ಎದೆಯೊಳಗಡೆ ಕಿಚ್ಚಿದೆ, ದೇಶ ಪ್ರೇಮ ಇದೆ, ಹಿಂದುತ್ವದ ಬಗ್ಗೆ ಅಭಿಮಾನ ಇದೆ. ನಾವೇನಾದ್ರೂ ಸಿಡಿದ್ರೆ ನೀವು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಒಂದಷ್ಟು ಜನ ಬುದ್ಧಿಜೀವಿಗಳು ಯಾರೋ ಮಾತಾಡ್ತಾ ಹೇಳ್ತಿದ್ರು, ಜಿತೇಂದ್ರ ಅವರು ಹೇಳಿದ್ರು, ಬುದ್ಧಿಜೀವಿಗಳು ತಮ್ಮನ್ನು ತಾವು ಕರ್ಕೊಂಡ್ರು ಅಂತ ಅಯೋಗ್ಯರು ಒಂದಷ್ಟು ಜನ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಯಾರಾದ್ರೂ ಹಿಂದುತ್ವದ ಪರವಾಗಿ ಮಾತಾಡಿದ್ರೆ ಅವ್ರು ಈ ದೇಶವನ್ನ ನಾವೆಲ್ಲ ಹಾಳು ಮಾಡಕ್ ಬಂದಿದ್ದೀವಿ ಅನ್ನೋ ಬದಲು ಮಾತಾಡ್ತಾರೆ. ಆದ್ರೆ ನಾನ್ ಕೇಳೋದು, ದೇಶ ಅಂದ್ರೆ ಏನೋ ಒಂದು ಡೆಫಿನೇಷನ್ ಅನ್ನ ಈ ವಿಚಾರ ವ್ಯಾಧಿಗಳನ್ನ ಹೊತ್ತಿ, ವಿಚಾರವಾದಿ ಅಲ್ಲ, ವಿಚಾರ ವ್ಯಾಧಿಗಳು ಅವ್ರ ಹತ್ರ ದೇಶ ಅಂದ್ರೆ ಏನೋ ಡೆಫಿನೇಷನ್ ನೋಡಿ. ದೇಶ ಗೊತ್ತಿಲ್ಲ, ಗೊತ್ತಿರೋಕ್ ಸಾಧ್ಯವೇ ಇಲ್ಲ, ಗೊತ್ತಿದ್ರೆ ಹಂಗೆ ಮಾತಾಡೋಲ್ಲ. ಆದ್ರೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ನಾನು ಹಿಂಗೆ ಅದಕ್ಕೆ ಸುಮ್ಮನೆ ತಮಾಷೆಯಾಗಿ ಒಂದ್ಸಲ ಮಾಸ್ಟರ್ ಹಿರಣ್ಯವ್ರನ್ನ ಕೇಳ್ತಾ ಇದ್ದೆ. ಹಿರಣ್ಯಾಜಿ ಗೊತ್ತಿರೋರು, ಹಿರಣ್ಯ ಗೊತ್ತಲ್ಲ, ದೊಡ್ಡ ನಾಟಕ ಇರುತ್ತಲ್ಲ, ಅವ್ರನ್ನ ಕೇಳ್ತಾ ಇದ್ದೆ. ಅವರು ಕೂಡ ಸಂತ ಪರಿವಾರದವರು. ನಾನ್ ಕೇಳಿದೆ, ಕಮ್ಯುನಿಸ್ಟು ಅಂತಾರೆ, ಸೋಷಿಯಲಿಸ್ಟು ಅಂತಾರೆ, ರೈಟಿಸ್ಟು ಅಂತಾರೆ, ಕಾಂಗ್ರೆಸ್ ಅಂತಾರೆ. ಈ ರೈಟಿಸ್ಟು, ಕಮ್ಯುನಿಸ್ಟು, ಸೋಷಿಯಲಿಸ್ಟು, ಕಾಂಗ್ರೆಸ್ ಏನ್ ವ್ಯತ್ಯಾಸ? ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ನೋಡೋ, ಬಹಳ ಸಿಂಪಲ್. ಯಾರು ಚೂರು ಮೀಸೆ ಬಿಟ್ಕೊಂಡು, ಮೇಕೆ ತರ ದಾರಿ ಬಿಟ್ಕೊಂಡು, ಫ್ರೆಂಚ್ ಕೆಟ್ಟ ಬಿಟ್ಕೊಂಡು ಓಡಾಡ್ತಾರಲ್ಲ, ಸೋಷಿಯಲಿಸ್ಟ್. ಅವ್ರು ಇನ್ನೂ ಚೆನ್ನಾಗಿ ಹೇಳಿದ್ರು, ಕಮ್ಯುನಿಸ್ಟ್ ಅಂದ್ರೆ ಯಾರು? ಅನಂತ ಮೂರ್ತಿ ತರ ಪೂರ್ತಿ ಗಡ್ಡ ಬಿಟ್ಟು ಏನೇನೋ ಇಟ್ಕೊಂಡು ನಾನೇ ಬುದ್ಧಿವಂತ ಅಂತ ಹೇಳ್ಕೊಡ್ತಾರಲ್ಲ, ರೈಟಿಸ್ಟ್ ಅಂದ್ರೆ ನಾವು ನೀವು ಒಂದು ಕೇಸರಿ ಶಾಲು ಹೊತ್ಕೊಂಡು, ಒಂದು ಸ್ವಲ್ಪ ಜುಟ್ಟು ಬಿಟ್ಕೊಂಡು ನಾವು ಓಡಾಡ್ತೀವಲ್ಲ, ನಾವು ರೈಟಿಸ್ಟ್. ನಾನ್ ಕೇಳಿದೆ, ಕಾಂಗ್ರೆಸ್ ಹಾಗಂದ್ರೇನು? ಅವ್ರು ಹೇಳಿ ಚೆನ್ನಾಗಿತ್ತು. ಯಾರು ಒಂದೊಂದು ಬಿಟ್ಟಿರ್ತಾರೆ, ಮಿಕ್ಕವರೆಲ್ಲ ಒಂದೊಂದು ಬಿಟ್ಟಿರ್ತಾರೆ. ಒಬ್ಬ ಫ್ರೆಂಚ್ ಗಡ್ಡ ಬಿಡ್ತಾನೆ, ಒಬ್ಬ ಪೂರ್ತಿ ಗಡ್ಡ ಬಿಡ್ತಾನೆ, ಇನ್ನೊಂದು ಜುಟ್ಟು ಬಿಡ್ತಾನೆ. ಕಾಂಗ್ರೆಸ್ನವರು ಮೂರೂ ಬಿಟ್ಕೊಂಡಿರ್ತಾರೆ. ಇಂಥ ಮೂರು ಬಿಟ್ಟ ಕಾಂಗ್ರೆಸ್ಗಳಿಂದ ದೇಶವನ್ನು ಉಳಿಸಿಕೊಳ್ಳೋ ಪಾಠ ನಾವು ಕಲಿಯಬೇಕಾಗಿದೆ. ಈ ಬುದ್ಧಿಜೀವಿಗಳು ಹೇಳ್ತಾರೆ, ಅವರ ಎಂಜಲು ತಿನ್ನುವಂತ ಜನ ಹೇಳ್ತಾರೆ, ದೇಶವನ್ನ ನಾವು ಉಳಿತಾ ಇದ್ದೀವಿ ಅಂತೇಳಿ. ಹಿಂದುತ್ವ ಉಳಿದರೆ ದೇಶ ಉಳಿಯಲ್ಲ, ಹಿಂದುತ್ವ ಉಳಿದರೆ ದೇಶ ಉಳಿಯುತ್ತೆ, ದೇಶ ಉಳಿಯುತ್ತೆ. ಯಾಕೆ ಮಾತು ಹೇಳ್ತೀನಿ ಗೊತ್ತಾ?
ಆನಿ ಬೆಸೆಂಟ್ ಅನ್ನುವಂತ ಒಬ್ಬ ಬ್ರಿಟಿಷ್ ಮಹಿಳೆಯ ಪುಸ್ತಕವನ್ನ ನನ್ನಲ್ಲಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಓದ್ತಾ ಇದ್ದೆ. ಆನಿ ಬೆಸೆಂಟ್ ಬ್ರಿಟಿಷ್ ಮಹಿಳೆ, ಥಿಯಾಸಫಿಕಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದವಳು, ಇಡೀ ಜಗತ್ತು ಅವನ ಅತ್ಯಂತ ಅಂತ ದೇಶದವ್ರು ನಾವಿದ್ದೀವಿ. ನಾನು ಮೊದಲನೇ ಶಿವಾಜಿಯ ಒಂದು ಘಟನೆಯನ್ನ ನೋಡ್ತಾ ಇದ್ದೆ. ಶಿವಾಜಿಯ ಜೀವನ ಎಷ್ಟು ಪರಮಾದ್ಭುತವಾಗಿದೆ ಅಂತ ಅಂದ್ರೆ, ಶಿವಾಜಿ ನಾನು ಹೇಳಿದ್ರಲ್ಲ, ಯಾಕೆ ನಾವು ಮತ್ತೊಬ್ಬ ಬೇರೆ ಹೆಣ್ಣುಗಳನ್ನ ಆತರ ಮುಟ್ಟಲ್ಲ, ಬ್ಯಾರಿ ಮಕ್ಕಳನ್ನ ಹಂಗ ಮುಟ್ಟಲ್ಲ, ಆ ದೃಷ್ಟಿ ನೋಡಲ್ಲ ಅಂದ್ರೆ, ಶಿವಾಜಿ ಸಂತಾನ. ಶಿವಾಜಿ ಮಹಾರಾಜ್ ಅವತ್ತು ಧರ್ಮ ಯುದ್ಧಕ್ಕೆ ಹೋದ್ರು. ಶಿವಾಜಿ ಮಹಾರಾಜ್ ಅವತ್ತು ಹಿಂದೂ ಸಮಾಜದ ಮೇಲಾದಂತ ದೌರ್ಜನ್ಯವನ್ನ, ಆಕ್ರಮಣವನ್ನ ಕಂಡು ದುಃಖಿತರಾದರು. ಶಿವಾಜಿ ಮಹಾರಾಜ್ ಅವತ್ತು ಯುದ್ಧಕ್ಕೆ ಹೊರಟಾಗ ಇಡೀ ಹಿಂದೂ ಸಮಾಜ ಶಿವಾಜಿ ಮಹಾರಾಜರನ್ನ ಕಂಡು ಘೋಷಣೆ ಕೂಗ್ತು. ಏನಂತ ಗೊತ್ತಾ? ಹಿಂದೂ ಪಟಪಾತಶಃ, ಓ ಬ್ರಾಹ್ಮಣ ಪರಿಪಾಲಕ, ಹಿಂದೂ ಧರ್ಮ ರಕ್ಷಕ, ರಾಠಿ ಸಾಮ್ರಾಜ್ಯ ಸ್ಥಾಪಕ, ಶ್ರೀ ಶ್ರೀಮಂತ ಶ್ರೀಮಂತ ಶ್ರೀ ರಾಜಕಾರ್ಯ ಪುರಂದರ ಶ್ರೀ 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 ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಶಿವಾಜಿ ಮಹಾರಾಜರ ಘೋಷಣೆ ಕೂಗ್ತಿರುತ್ತೆ. ಘೋಷಣೆ ಹೆಂಗಿರಬೇಕು? ಶಿವಾಜಿ ಮಹಾರಾಜ್ ಕಿ, ಶಿವಾಜಿ ಮಹಾರಾಜ್ ಕಿ. ಈ ರೀತಿ ಶಿವಾಜಿ ಹೊರಟು. ಶಿವಾಜಿ ಹೇಳಿದ್ರು, ಹಿಂದೂ ಧರ್ಮ ಪ್ರತಿಷ್ಠಾಯ ಸಿದ್ಧ ಖಡ್ಗ ಸ್ವಭಾವಂ ಅಂತ ಹೇಳಿ ಶಿವಾಜಿ ಅವತ್ತು ಯುದ್ಧಕ್ಕೆ ಹೊರಟು ನಿಂತರು. ಶಿವಾಜಿ ಯುದ್ಧಕ್ಕೆ ಹೋದಾಗ ಶಿವಾಜಿಯ ಸೇನೆ ಎಲ್ಲೆಲ್ಲಿ ನುಗ್ಗಿತೋ ಆ ನುಗ್ಗಿದ ಕಡೆಗಳಲ್ಲಿ ಧರ್ಮದ್ರೋಹಿಗಳ ಕೈಗಳನ್ನ ಕಡಿದು ರಾಶಿ ಹಾಕಿ ಮುನ್ನುಗ್ಗಿತು ಶಿವಾಜಿಯ ಸೇನೆ. ಶಿವಾಜಿಯ ಸೇನೆ ನುಗ್ಗುತ್ತಾ ಕೈಗೆ ಸಿಕ್ಕಿದಂತ ಈ ದೇಶದ ದುಡ್ಡನ್ನು ಲೂಟಿ ಮಾಡಿದ್ರಲ್ಲ, ಅದನ್ನೆಲ್ಲ ವಾಪಸ್ ತಗೊಂಡು ಮತ್ತೆ ಶಿವಾಜಿ ಸೈನಿಕರು ಒಂದು ಶಿವಾಜಿಯ ಮುಂದೆ ರಾಶಿ ಹಾಕ್ತಾ ಹೇಳ್ತಾರೆ, ಶಿವಾಜಿ ಮಹಾರಾಜ್, ಶಿವಾಜಿ ಮಹಾರಾಜ್, ನಿಮಗೋಸ್ಕರ ಎಷ್ಟೊಂದು ಒಳ್ಳೆ ತೋಫಾ ತಂದಿದ್ದೀವಿ ನೋಡಿ ಮಹಾರಾಜ್, ಎಷ್ಟು ಒಳ್ಳೆ ಗಿಫ್ಟ್ಸ್ ತಂದಿದ್ದೀವಿ ನೋಡಿ ಮಹಾರಾಜ್ ಅಂತಾರೆ. ಶಿವಾಜಿ ಮಹಾರಾಜ್ ಬಂದು ಎಲ್ಲ ನೋಡಿದ್ರಂತೆ. ಕಡೆ ಒಬ್ಬ ಹೇಳ್ತಾನೆ, ಒಬ್ಬ ಬಂದು ಹೇಳ್ತಾನೆ, ಮಹಾರಾಜ್ ಇದೆಲ್ಲದಕ್ಕಿಂತಲೂ ಬೆಸ್ಟ್ ಆದ ತೋಫಾ ನಿಮಗೋಸ್ಕರ ಒಂದು ತಂದಿದ್ದೀನಿ ಅಂತಂದ. ಏನದು ಅಂತ ಶಿವಾಜಿ ಮಹಾರಾಜ್ ನೋಡ್ತಾರೆ. ಒಂದು ಪಲ್ಲಕ್ಕಿ ಇದೆ, ಪಲ್ಲಕ್ಕಿ. ಒಬ್ಬ ಇಂಗ್ಲಿಷ್ ಕವಿ ಘಟನೆ ತುಂಬಾ ಚೆನ್ನಾಗಿ ಬರೀತಾನೆ. There was a palanquin, there was a beautiful queen inside the palanquin. ಪಲ್ಲಕ್ಕಿ ಒಳಗಡೆ ಒಬ್ಬ ಯುವರಾಣಿ ಕೂತಿದ್ದಾಳೆ. ಅದನ್ನ ತೋರಿಸ್ತಾರಂತೆ ಶಿವಾಜಿ. ಪಾಪ ಶಿವಾಜಿ ಗೊತ್ತಿಲ್ಲ. ಶಿವಾಜಿ ಮಹಾರಾಜ್ ಹೋದ್ರು, ಒಳಗಡೆ ಕೈ ಹಾಕ್ತಾರೆ. ಕೈ ಹಾಕಿದ ತಕ್ಷಣ ಒಂದು ಹೆಣ್ಣು ದನಿ ಕೂಗ್ತಂತೆ. ಒಳಗಡೆಯಿಂದ ಕೂಗ್ತಾ ಹೇಳುತ್ತೆ, ಮಹಾರಾಜ್ ಮಹಾರಾಜ್
ದಯವಿಟ್ಟು ನನ್ನ ಹಾಳು ಮಾಡಬೇಡಿ, ನನ್ನ ಮುಟ್ಟಬೇಡಿ ಅಂತ ಒಂದು ಹೆಣ್ಣು ಧ್ವನಿ ಕೂಗ್ತಾರೆ. ಶಿವಾಜಿ ಮಹಾರಾಜ ಧ್ವನಿ ಕೇಳಿಸ್ಕೊತಾರೆ. ಶಿವಾಜಿ ಮಹಾರಾಜ ಧ್ವನಿ ಕೇಳಿಸ್ಕೊಂಡು ಹೇಳ್ತಾರೆ, ಆ ಹೆಣ್ಣು ಧ್ವನಿಯನ್ನ ಕೇಳಿಸ್ಕೊಂಡು ಶಿವಾಜಿ ಎಷ್ಟು ಸುಂದರವಾದ ಮಾತು ಹೇಳ್ತಾರ್ರಿ, ಥ್ರಿಲ್ ಆಗುತ್ತೆ ಕೇಳಿದ್ರೆ. ಅವ್ರು ಹೇಳ್ತಾರೆ, ಅಮ್ಮ ನನ್ನ ಕೈಗಳು ಹುಡುಕ್ತಾ ಇರೋದು ನಿನ್ನ ಸುಂದರವಾದ ದೇಹವನ್ನ ಮುಟ್ಟಿ ಅನುಭವಿಸಬೇಕು ಅಂತಲ್ಲ, ನನ್ನ ಕೈಗಳು ಹುಡುಕ್ತಾ ಇರೋದು ನಿನ್ನ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ. ನಾವ್ ಯಾವತ್ತಿಗೂ ಬೇರೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ತವಲ್ಲ. ಮೊನ್ನೆ ತಾನೇ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಮೇಲೆ ಗುಂಪು ಗುಂಪಾಗಿ ರೇಪ್ ಮಾಡಿದ್ರಲ್ಲ, ಇಂಥ ನೀಚ ಕೆಲಸವನ್ನ ನಾವು ಯಾವತ್ತಿಗೂ ಮಾಡೋದು ಇಲ್ಲ. ಆ ಕೆಲಸ ಮಾಡುವವರನ್ನು ನಾವು ಕ್ಷಮಿಸೋದು ಇಲ್ಲ. ನೋಡಿ, ನಾವೇನೂ ಅಪರಾಧ ಮಾಡಿರಲ್ಲ. ನಮ್ಮ ಧರ್ಮ ಸಮಾಜದ ಬಗ್ಗೆ ನಾಲ್ಕು ಮಾತಾಡಿದ್ರೆ ಭಟ್ರ ಮೇಲೆ 100 ಕೇಸ್ ಆಗತ್ರಿ. ಪಾಪ ಏನು ಮಾಡಲಿಲ್ಲ, ಬರೀ ನಮ್ಮ ಸಮಾಜ ನಮ್ಮ ದೇಶ ಅಂತ ಮಾತಾಡಿದ್ರೆ ಕೇಸ್ ಆಗುತ್ತೆ. ಆದ್ರೆ ನಾನು ಕೇಳೋದು, ಯಾರು ಇಂತಹ ಸಾಮೂಹಿಕ ಅತ್ಯಾಚಾರ ಮಾಡ್ತಾರಲ್ಲ ಅವ್ರ ಮೇಲೆ ಕೇಸೇ ಆಗಲ್ಲ. ಅವ್ರ ಮೇಲೆ ಕೇಸ್ ಆಗಬೇಕು ಅಂತ ಬೀದಿಗಳು ಪ್ರತಿಭಟನೆ ಮಾಡಿ ಗಲಾಟೆ ಮಾಡಿ, ಅಷ್ಟು ಗಲಾಟೆ ಮಾಡಿದ್ರು ಅವ್ರ ಮೇಲೆ ಒಂದು ಕೇಸ್ ಹಾಕೋದು 1000 ಸಲ ಯೋಚನೆ ಮಾಡ್ತಾರೆ. ಇಂತಹ ದುಸ್ಥಿತಿ ಸಮಾಜಕ್ಕೆ ಬಂದಿದೆ. ನಮ್ಮ ಮನೆಯಲ್ಲಿದ್ದಂತ ದನಗಳನ್ನ ಹೊಡ್ಕೊಂಡು ಹೋಗಿ ಕತ್ತರಿಸಿ ನಮ್ಮ ದನಗಳನ್ನ ನಾವು ಪೂಜೆ ಮಾಡುವಂತ ಗೋಮಾತೆಯನ್ನ ಅವರು ತಿನ್ನುವಂತ ವಸ್ತುವಾಗಿ ಕಾಣ್ತಿದ್ದಾರೆ ಈ ದೇಶದಲ್ಲಿ. ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಅಹಂಕಾರದಿಂದ, ಯಾರ್ಯಾರು ಈ ದೇಶದ ಗೋವುಗಳನ್ನ ದುರಹಂಕಾರದಿಂದ ಕೊಂದರು, ಅವ್ರು ಯಾರು ಇವತ್ತು ಶಾಶ್ವತವಾಗಿ ಉಳಿಲಿಲ್ಲ. ಯಾಕೆ ಮಾತು ಹೇಳ್ತೀನಿ ಗೊತ್ತಾ? ಅವತ್ತು ಕೃಪಾತ್ರಿ ಮಹಾರಾಜ್ ಅಂತ ಒಬ್ಬ ಸಂತರಿದ್ರು. ಕೃಪಾತ್ರಿ ಮಹಾರಾಜರ ಹತ್ರ ಈ ದೇಶವನ್ನ ಆಳಿದಂತ ಅವತ್ತಿನ ರಾಣಿ ಇಂದಿರಾ ಗಾಂಧಿ ಚುನಾವಣೆಗೆ ಮುಂಚೆ ಅವರ ಕಾಲಿಟ್ಕೊಂಡು ಹೇಳ್ತಾಳೆ, ಮಹಾರಾಜ್ ಈ ಸಲ ದಯವಿಟ್ಟು ಚುನಾವಣೆಯಲ್ಲಿ ನನಗೆ ಗೆಲ್ಲಿ ಅಂತ ಆಶೀರ್ವಾದ ಮಾಡಿ ಮಹಾರಾಜ್. ಕೃಪಾತ್ರಿ ಮಹಾರಾಜ್ ಹೇಳಿದ್ರು, ಆಶೀರ್ವಾದ ಮಾಡ್ತೀನಮ್ಮ, ನಂದೊಂದು ಮಾತು ನೆರವೇರಿಸ್ಕೊಡ್ಬೇಕು, ಈ ದೇಶದಲ್ಲಿ ಗೋಹತ್ಯೆ ನಿಲ್ಲಬೇಕು. ಹಾಗೆ ಹೇಳ್ತಾರೆ, ನಾನು ಎಲೆಕ್ಷನ್ ಇಂದ ಗೆಲ್ಲಿ ಮಹಾರಾಜ್, ಗೆದ್ದಿದ ತಕ್ಷಣ ಗೋಹತ್ಯೆ ಬಂದ್ ಇಂದಿರಾ ಗಾಂಧಿ ಅವರು ಹೇಳಿದ್ರು, ಮಾತ್ಕೊಟ್ರು, ಬಂದಿಲ್ಲ. ಯಾವ ಲೆವೆಲ್ಗೆ ನಡೀತು ಅಂದ್ರೆ ಈ ದೇಶದಲ್ಲಿ ಗೋಹತ್ಯೆ ಮುಂದುವರಿತಾನೆ ಹೊರತು ಯಾವ ಹಿಂದೂ ಸಮಾಜದ ಸಂತ ಅವತ್ತು ಇಂದಿರಾ ಗಾಂಧಿಗೆ ಗೆದ್ದು ಅಮ್ಮ ಹಿಂದೂ ಸಮಾಜವನ್ನು ಉಳಿಸು, ಗೋಮಾತೆಯ ವಂಶವನ್ನು ಉಳಿಸು ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ನೋಡಿ ಸಾಕಾಗಿ ಅಪೀಲ್ಗಳ ಮೇಲೆ ಅಪೀಲ್ಗಳನ್ನ ಸರ್ಕಾರಕ್ಕೆ ಕೊಟ್ಟು ಸಾಕಾಗಿ ಕಡೆಗೆ ಯಾವ ನಿರ್ಧಾರಕ್ಕೆ ಬಂದ್ರು ಅಂದ್ರೆ ಒಂದಷ್ಟು ದನಗಳನ್ನ, ಒಂದಷ್ಟು ಹಸುಗಳನ್ನ ಎಲ್ಲದನ್ನು ಕೂಡ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಪಾರ್ಲಿಮೆಂಟಿನ ಮುಂದೆ 100 ಜನ ಸಾಧುಗಳು, ಹಿಂದೂ ಸಮಾಜದ ಭಕ್ತರು ಅಲ್ಲಿ ಕೂತ್ಕೊಂಡು ಆಗ್ರಹಿಸ್ತಾರೆ, ಗೋಹತ್ಯೆಯನ್ನು ನಿಷೇಧ ಮಾಡಿ. ಶ್ರೀಮತಿ ಇಂದಿರಾ ಗಾಂಧಿ ಅವರೇ ನಿಷೇಧ ಮಾಡಿ. ಈ ಮಾತಿಗೆ ಅವ್ರಿಗೆ ಸಿಕ್ಕ ಉತ್ತರ ಏನ್ ಗೊತ್ತಾ? ಇಂದಿರಾ ಗಾಂಧಿ ಪಾಪ ಪಾರ್ಲಿಮೆಂಟ್ ಕಿಟಕಿ ನೋಡ್ತಾರೆ, ನೋಡ್ಬಿಟ್ಟು ಆರ್ಡರ್ ಮಾಡ್ತಾರೆ, ಫೈರ್. ಸ್ನೇಹಿತರೆ, ಫೈರ್ ಶೂಟ್ ಮಾಡೋದು ಆರ್ಡರ್ ಬಂತು, ಫೈರ್ ಮಾಡೋದು ಆರ್ಡರ್ ಬಂತು. ಆರ್ಡರ್ ಬಂದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿದ್ದಂತ 100 ಜನ ಸಾಧುಗಳಿಗೆ ಗುಂಡೇಟುಗಳು ತಾಕೋದಕ್ಕೆ ಶುರುವಾಯಿತು. ಹಿಂದೂ ಸಮಾಜದ ಜನ ಆ ಗುಂಡೇಟುಗಳನ್ನ ಸಹಿಸಿಕೊಳ್ಳಾದ್ರೆ ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಶುರು ಮಾಡಿದ್ರು. ಕೆಲವರು ಆ ಗುಂಡೇಟಿಗೆ ನೆಲಗೊಟ್ಟು ನಿಂತರು. ಆದ್ರೆ ಎಷ್ಟೋ ಜನ ಸಾಧುಗಳು ಗುಂಡೇಟು ತಿಂದು ನೆಲ ಕಚ್ತಾ ಇದ್ರು. ಕೃಪಾತ್ರಿ ಮಹಾರಾಜರಿಗೂ ಕೂಡ ಗುಂಡೇಟು ಬಿತ್ತು. ಆ ಸಾಧುವಿನ ಹೃದಯಕ್ಕೆ ಗುಂಡೇಟು ಬಿದ್ದಾಗ ಆ ಸಾಧು ಏನ್ ಮಾಡಿದ್ರು ಗೊತ್ತಾ? ಕೆಳಗೆ ಬಿದ್ರು. ಕೆಳಗೆ ಒಂದ್ಸಲ ಮೇಲಕ್ಕೆದ್ದು ಎದೆ ಹಿಡ್ಕೊಂಡು ಹೇಳ್ತಾರೆ, ಸತ್ತಾದಲ್ಲಿ ಕೂತಿರುವಂತ ಕಾಂಗ್ರೆಸ್ಸಿಗಳ ನೆನ್ಪಿಟ್ಕೊಳ್ಳಿ, ನೀವಿವತ್ತು ಈ ದೇಶನ ನಿಮ್ಮಪ್ಪನ ಆಸ್ತಿ ಅಂತ ತಿಳ್ಕೊಂಡಿದ್ದೀರಾ. ನೀವು ನನ್ನೆಡೆಗೆ ಗುಂಡಿಟ್ಟು ಹೊಡೆದ್ರಿ, ನಮ್ಮ ಎಲ್ಲ ಸಾಧುಗಳನ್ನ ಕೊಲ್ಲೋದಕ್ಕೆ ಸಿದ್ಧರಾದ್ರಿ, ನಮ್ಮನ್ನೆಲ್ಲ ಕೊಂದ್ರಿ. ಆದ್ರೆ ನಮಗೆ ಬೇಸರ ಇಲ್ಲ. ನನ್ನ ರಕ್ತ ಈ ದೇಹಕ್ಕೆ, ಈ ದೇಶಕ್ಕೆ ಬಡಬಡ ಅಂತ ಹರಿತಾ ಇದೆ. ಆದ್ರೂ ಕೂಡ ನಾನು ನಿನಗೆ ಕ್ಷಮಿಸ್ತಾ ಇದ್ದೀನಿ. ಆ ಸಾಧು ಹೇಳ್ತಾನೆ, ನಾವೆಲ್ಲ ಸಾಧುಗಳು ಕೈ ಎತ್ತಿ ಹೇಳ್ತೀವಿ, ನೀವು ನಮಗೆ ಮಾಡಿದ ಮೋಸಕ್ಕೆ ನಾವು ಕ್ಷಮಿಸ್ತೀವಿ. ಆದ್ರೆ ನಿಮ್ಮ ಸೈನಿಕರು ಹೊಡೆದಂತ ಗುಂಡು ಗೋಮಾತೆಗೆ ತಾಕ್ತಲ್ಲ. ಈ ಒಂದು ಪವಿತ್ರವಾದ ಪುಣ್ಯ ಭೂಮಿಯಲ್ಲಿ ಸಾಧುವಿನ ಕಣ್ಣೆದುರುಗಡೆ ಆ ಗೋಮಾತೆ ಒದ್ದಾಡಿ ಸಾಯ್ತಿದ್ದಾಳಲ್ಲ, ಆ ಗೋಮಾತೆಯ ಶಾಪ ನಿಮ್ಮನ್ನ ಬಿಡಲ್ಲ. ಆ ಸಾಧು ಶಾಪ ಕೊಡ್ತಾ ನೆಲಕ್ಕೆ ತೊರಳ್ತಾರೆ, ನಿಮ್ಮಿಡೀ ವಂಶ ಗೋಪಾಷ್ಟಮಿಯ ದಿವಸ ಸರ್ವ ನಾಶವಾಗುತ್ತೆ ಅಂತ ಸಾಧು ಶಾಪ ಕೊಟ್ಟು ಸತ್ತೋರೆ. ಶಾಪ ಕೊಟ್ಟು ಯೋಚನೆ ಮಾಡಿ, ಆ ಶಾಪ ಎಷ್ಟು ಜನ
ಚೆನ್ನಾಗಿ ವರ್ಕ್ ಆಗೋಯ್ತು ಅಂತಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಹಿಂದೂ ಸಮಾಜ ಎಷ್ಟು ಅದ್ಭುತವಾದ ಸಮಾಜ ಅಂದ್ರೆ ನಮ್ಮ ದೇಶದಲ್ಲಿ ಸಾಧು ವಚನ, ಸಾಧು ವಾಕ್ಯ ಅದೆಷ್ಟು ಶಕ್ತಿ ಇದೆ ಅದಕ್ಕೆ ಅಂದ್ರೆ ನೋಡಿ, ಆ ಸಾಧು ಆ ಮಾತು ಹೇಳಿ ನೆಲಕ್ಕೆ ಬಿದ್ರು, ಪ್ರಾಣ ಹೋಯ್ತು ಸಾಧುವಿಂದು. ಆದ್ರೆ ಆ ಸಾಧುವಿನ ಮಾತು ಎಷ್ಟು ಬೇಗ ನಿಜ ಆಯ್ತು ಅಂತ ಅಂದ್ರೆ, ಈ ದೇಶದ ಚುಕ್ಕಾಣಿ ಹಿಡಿದಂತ ಇಂದಿರಾ ಗಾಂಧಿ ತನ್ನ ಮನೆಯಲ್ಲೇ ತೀರ್ಕೊಂಡಂತ ದಿನ ಗೋಪಾಷ್ಟಮಿಯ ದಿನ. ರಾಜೀವ್ ಗಾಂಧಿ ಈ ದೇಶದಲ್ಲಿ ಪೀಸ್ ಆಗಿ ಬ್ಲಾಸ್ಟ್ ಆಗಿ ಸತ್ತು. ರಾಜೀವ್ ಗಾಂಧಿ ಸತ್ತಂತ ದಿನ ಗೋಪಾಷ್ಟಮಿಯ ದಿನ. ಸಂಜಯ್ ಗಾಂಧಿ ಈ ದೇಶದಲ್ಲಿ ಸತ್ರು, ಮದ್ರಾಸಲ್ಲಿ ಅವರು ಸತ್ತಂತ ದಿವಸ ರಾಜೀವ್ ಗಾಂಧಿ ಗೋಪಾಷ್ಟಮಿ. ಅವತ್ತು ಸಂಜಯ್ ಗಾಂಧಿ ಏರಲ್ಲಿ ಗಾಳಿಯಲ್ಲಿ ಸತ್ರು, ಅವರು ಸತ್ತ ದಿನ ಗೋಪಾಷ್ಟಮಿ. ಇಡೀ ಕುಲ ಗೋಪಾಷ್ಟಮಿಯ ದಿವಸ ನಾಶವಾಗಿ ಹೋಯ್ತು. ಗೋವಿನ ಶಾಪ ಬಿಡುವುದಿಲ್ಲ ನಿಮ್ಮನ್ನ, ಗೋವಿನ ಶಾಪ ಬಿಡುವುದಿಲ್ಲ. ನಾವು ಬಿಡ್ತೀವಿ, ಹಿಂದೂ ಸಮಾಜ ಬಿಡುತ್ತೆ, ಸಾಧು ಸಮಾಜ ಕ್ಷಮಿಸುತ್ತೆ. ಆದ್ರೆ ಮೂಕ ಪ್ರಾಣಿಯ ವೇದನೆ, ಆ ತಾಯಿಯ ವೇದನೆ, ಆ ಗೋವಿನ ವೇದನೆ, ಆ ಕೋಟಿ ಕೋಟಿ ದೇವತೆಗಳನ್ನ ಮೈಯೊಳಗಡೆ ಹುಟ್ಕೊಂಡು ಕೂತಿರುವಂತ ತಾಯಿಯ ವೇದನೆ ನಿಮ್ಮನ್ನು ಉಳಿಸೋದಿಲ್ಲ, ಕುಲ ನಾಶ ಮಾಡುತ್ತೆ. ನಾನು ಕೇಳ್ತೀನಿ ಒಬ್ಬ ಪ್ರಧಾನಿ ವಂಶವನ್ನೇ ಗೋಶಾಪ ಉಳಿಸ್ಲಿಲ್ಲಪ್ಪ. ನಾನು ಕೇಳೋದು ಪ್ರಧಾನಿ ವಂಶವನ್ನೇ ಉಳಿಸ್ಲಿಲ್ಲ, ಒಂದಷ್ಟು ಜನ ಪ್ರಧಾನಿಗಳು ಕತ್ತರಿಸ್ತಿದ್ರೆ ಬಿಡುತ್ತಾ ಗೋಶಾಪ? ನಾವ್ ಯಾಕೆ ಕಡಿಬೇಡಿ ಅಂದ್ರೆ ಬ್ಯಾನಿಗಳಿಗೆ ನಾವೆಲ್ಲ ಫ್ರೆಂಡ್ಸ್ ರೀ, ಅವ್ರು ಚೆನ್ನಾಗಿರ್ಬೇಕು ಅಂತ ನಮಗೂ ಆಸೆ, ಅವರೆಲ್ಲ ನಾಶ ಆಗಬಾರ್ದು ಅಂತ ನಮಗೂ ಆಸೆ. ಹಿಂಗಾಗಿ ನಾವು ಕೇಳ್ತೀವಿ, ಕತ್ತರಿಸಬೇಡ್ರಿ. ನಾವು ಪಾಪ ಆಸೆಯಿಂದ ಹೇಳ್ತೀವಿ ನಮ್ಮ ಕಾಂಗ್ರೆಸ್ ಲೀಡರ್ಗಳಿಗೆ, ಗೋ ಹತ್ಯೆ ವಾಪಸ್ ತಗೊಳ್ಳಿ, ಆ ಗೋ ಹತ್ಯೆ ಕಾನೂನು ವಾಪಸ್ ತಗೊಳ್ಳಿ. ಯಾಕೆ ಹೇಳ್ತೇವೆ ಗೊತ್ತಾ? ಪಾಪ ಇಂದಿರಾ ಗಾಂಧಿ ವಂಶವೇ ಉಳಿಯಿಲ್ಲ, ಕಾಂಗ್ರೆಸ್ ವಂಶ ಉಳಿಯುತ್ತಾ? ಸ್ನೇಹಿತರೆ ನೋಡ್ತೀರಿ, ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧವನ್ನ ಮತ್ತೆ ಜಾರಿಗೆ ತಂದ ಪ್ರಯುಕ್ತವೋ ಏನೋ ಇಡೀ ದೇಶದಲ್ಲೇ ಕಾಂಗ್ರೆಸ್ ಸದ್ಯದಲ್ಲೇ ನಾಶ ಆಗುತ್ತೆ. ಈ ದೇಶಕ್ಕೆ ಒಬ್ಬ ಮೋದಿ ಬರ್ತಾರೆ, ಬರ್ಲಿ ಮೋದಿ ಮಕ್ಕಳ ಅವತ್ತು ಉತ್ತರ ಕೊಡ್ತೀನಿ ನಿಮಗೆ ಅಂತ. ನಾವು ನೀವು ಅಂತ ಒಂದು ಉತ್ತರವನ್ನು ಈ ಸಮಾಜಕ್ಕೆ ವರ್ಗಾಯಿಸ್ತೀವಿ, ನಾವೆಲ್ಲ ಒಟ್ಟಾಗಿ ಉತ್ತರ ಕೊಡ್ತೀವಿ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾ ಇದ್ರು, ಹಿಂದೂ ಅಂತ ಅಂದ್ರೆ ಹೆಂಗಾಗ್ಬೇಕಂತ ಹಿಂದುವಿನ ಹೃದಯದಲ್ಲಿ ಅಂತಂದ್ರೆ, ಹಿಂದೂ ಅನ್ನುವಂತ ಎರಡಕ್ಷರ ನಮ್ಮ ಕಿವಿಗೆ ಬಿದ್ದ ತಕ್ಷಣ ದೇಹದ ನರ ನಾಡಿಗಳಲ್ಲೆಲ್ಲ ಚೈತನ್ಯ ಮೂಡಬೇಕು, ಪ್ರತಿ ಕಡೆಗಳಲ್ಲೂ ಕೂಡ ರೋಮಾಂಚನವಾಗಬೇಕು. ಹಿಂದೂ ಅನ್ನೋ ಶಬ್ದ ಕೇಳಿದ್ರೆ ಪ್ರತಿಯೊಬ್ಬ ಹಿಂದುವಿಗೂ ಕೂಡ ಅರ್ಥ ಮಿಂಚು ಸಂಚಾರವಾಗಬೇಕು. ಆಗಷ್ಟೇ ನಾನೊಬ್ಬ ಹಿಂದೂ ಅಂತ. ಇಲ್ಲೇ ಹೋದ್ರೆ ನಾನು ಹಿಂದೂನೇ ಅಲ್ಲ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ದಯವಿಟ್ಟು ನನ್ನ ಮಾತು ಮುಗಿಸುವಂತ ಸಮಯ ಆಗಿದೆ. ಮಾತು ಮುಗಿಸೋಕ್ಕಿಂತ ಮುಂಚೆ ಜೋರಾಗಿ ಒಂದ್ಸಲ ಹಿಂದುತ್ವಕ್ಕೆ, ಭಾರತ ಮಾತೆಗೆ, ವಿವೇಕಾನಂದರಿಗೆ, ಎಲ್ಲ ಸಾಧುಗಳಿಗೆ, ಸನಾತನ ಸಂಸ್ಕೃತಿಗೆ ನಾವು ಒಂದ್ಸಲ ಜಯಘೋಷ ಕೂಗೋಣ. ಸ್ವಾಮಿ ವಿವೇಕಾನಂದರು ಹೇಳಿ ಅವಳಿನ್ನೇನು ಹೇಳ್ತಾಳೆ, ಯಾವ ತರ ಹೇಳ್ತಾಳೆ ಅಂತ ಅಂದ್ರೆ, ಭಾರತ ಮಾತೆ ಒಮ್ಮೆ ಎದ್ರೆ ಇವ್ರು ಯಾರು ಕೂಡ ಅವಳ ಕಣ್ಣೆದುರುಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ. ಈ ರಾಕ್ಷಸರ ರುಂಡಗಳನ್ನ ತಲೆ ಕಡಿದು ರುಂಡ ಮಾಲೆಗಳನ್ನ ತೊಟ್ಕೊಂಡು ಕುಣಿದಾಡ್ತಾಳೆ. ಅದನ್ನೇ ಕುವೆಂಪು ತುಂಬಾ ಚೆನ್ನಾಗಿ ಬರೀತಾರೆ. ನೋಡು ಬರುತ್ತಳಿರುವನದೋ ರುದ್ರಭದ್ರ ಕಾಳಿಯು, ದೇವಿ ಚಂಡಿ ಚಾಮುಂಡಿ ರಕ್ತರುಂಡ ಮಾಲಿಯು, ಡಮ 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 ಡೋಲ್ ಬಳಿ ಬಂ ಕಾತು ನುಡಿ ದಿಮಿ ಎಂದು ಕುಡಿ. ನೋಡು ಬರುತ್ತಲಿರುವನದೋ ರುದ್ರಭದ್ರ ಕಾಳಿಯು, ದೇವಿ ಚಂಡಿ ಚಾಮುಂಡಿ ರಕ್ತರುಂಡ ಮಾಲಿಯು. ಭಾರತ್ ಮಾತಾ ಕೀ. ಸಮಾಜ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ನಿಮ್ ಕೈಗಳು ತಕ್ಕೊಳ್ತೀವಿ, ಒಂದು ನಿಮಿಷ ಹೇಳಿ ಎಂದಿದೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಹಿಂದೂ ಧರ್ಮ ಕೀ, ಹಿಂದೂ ಧರ್ಮ ಕೀ.
ಪುಸ್ತಕದಲ್ಲಿ ಬರೀತಾಳೆ, ಹಿಂದೂಗಳಿಗಾಗಿ ಒಂದಷ್ಟು ಸಾಲುಗಳನ್ನು ಬರೀತಾಳೆ. ಆನಿ ಬೆಸೆಂಟ್ ಹೇಳ್ತಾಳೆ, ಐ ಹ್ಯಾವ್ ಬೀನ್ ಸ್ಟಡಿಂಗ್ ದ ಬೆಸ್ಟ್ ರಿಲಿಜಿಯನ್ಸ್ ಆಫ್ ದ ವರ್ಲ್ಡ್ ಸಿನ್ಸ್ ಫ್ರಮ್ ಲಾಸ್ಟ್ 40 years. ಕಳೆದ 40 ವರ್ಷಗಳಿಂದ ಈ ಜಗತ್ತಿನ ಎಲ್ಲ ಅತ್ಯದ್ಭುತ ಧರ್ಮಗಳನ್ನ ಅಧ್ಯಯನ ಮಾಡ್ತಾ ಇದ್ದೀನಿ. 40 ವರ್ಷ ಅಧ್ಯಯನ ಮಾಡಿದ್ದೀನಿ. ಕಡೆಗಳು ಹೇಳ್ತಾಳೆ, ಆಫ್ಟರ್ ಸ್ಟಡಿಂಗ್ ಫಾರ್ 40 years ಐ ಹ್ಯಾವ್ ನಾಟ್ ಸೀನ್ ಇವನ್ ಒನ್ ಸಿಂಗಲ್ ರಿಲಿಜನ್ ವಿಚ್ ಇಸ್ ಸೋ ಪರ್ಫೆಕ್ಟ್, ವಿಚ್ ಇಸ್ ಸೋ ಸೈಂಟಿಫಿಕ್, ವಿಚ್ ಇಸ್ ಸೋ ಸ್ಪಿರಿಚುವಲ್, ವಿಚ್ ಇಸ್ ಸೋ ಫಿಲಾಸಫಿಕಲ್ ಅಂಡ್ ವಿಚ್ ಇಸ್ ಸೋ ಹ್ಯುಮ್ಯಾನಿಟೇರಿಯನ್. ದೇರ್ ಇಸ್ ನೋ ರಿಲಿಜನ್ ಈಕ್ವಲೆಂಟ್ ಟು ಹಿಂದುತ್ವ. ಹಿಂದುತ್ವ ಇಸ್ ದ ಗ್ರೇಟೆಸ್ಟ್ ರಿಲಿಜನ್. ಹಿಂದುತ್ವದ ಬಗ್ಗೆ ಬ್ರಿಟಿಷ್ ಮಹಿಳೆ ಬರೆದಂತ ಮಾತು ನಮ್ಮ ದೇಶದ ಕಾಂಗ್ರೆಸ್ಗಳಿಗೆ, ನಮ್ಮ ದೇಶದ ಸರ್ಕಾರದ ಅನ್ನ ತಿನ್ನುವಂತ ಜನಗಳಿಗೆ ಇದು ಯಾವತ್ತು ಅರ್ಥ ಆಗುತ್ತೋ ನನಗೆ ಅರ್ಥ ಆಗ್ತದೆ. ಬ್ರಿಟಿಷ್ ಮಹಿಳೆಗೆ ಅರ್ಥ ಆಯಿತು, ಆನಿ ಬೆಸೆಂಟ್ ಅರ್ಥ ಆಯಿತು. ಆನಿ ಬೆಸೆಂಟ್ ಅಷ್ಟೇ ಸುಮ್ಮನಿಲ್ಲ, ಆನಿ ಬೆಸೆಂಟ್ ಮುಂದಿನ ಸಾಲ ಇನ್ನೂ ಚೆನ್ನಾಗಿ ಹೇಳ್ತಾಳೆ. ಅವಳು ಹೇಳ್ತಾಳೆ, ಹಿಂದುತ್ವ ಇಸ್ ಸಚ್ ಎ ಥಿಂಗ್. ಇಂಡಿಯಾ ಭಾರತೀಯರಿಗಾಗಿ ಹೇಳಿದ ಮಾತು, ಇಂಡಿಯನ್ಸ್ ಮೇಕ್ ನೋ ಮಿಸ್ಟೇಕ್, ತಪ್ಪು ಮಾಡಬೇಡಿ. ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ತಪ್ಪು ತಿಳಿಬೇಡಿ ನನ್ನ ಮಾತನ್ನ. ಇಂಡಿಯಾ ಇಸ್ ಎ ಹ್ಯೂಜ್ ಟ್ರೀ ಸ್ಟ್ಯಾಂಡಿಂಗ್ ಆನ್ ದ ಸಾಯಿಲ್ ಆಫ್ ಹಿಂದುತ್ವ. ಭಾರತ ಅನ್ನುವಂತ ಮಣ್ಣಿನ ಮೇಲೆ, ಭಾರತ ಅನ್ನುವಂತ ಹಿಂದುತ್ವ ಅನ್ನುವಂತ ಮಣ್ಣಿನ ಮೇಲೆ ಭಾರತ ಅನ್ನುವಂತ ಮರ ನಿಂತಿದೆ. ಒಂದ್ ವೇಳೆ ಏನಾದ್ರೂ ಹಿಂದುತ್ವ ಅನ್ನೋ ಮಣ್ಣಿನಿಂದ ಈ ಭಾರತ ಅನ್ನುವಂತ ಮರವನ್ನು ನೀವು ಸಪರೇಟ್ ಮಾಡಿದ್ರೆ, ಇಫ್ ಯು ಸಪರೇಟ್ ದಿಸ್ ಟ್ರೀ ಫ್ರಮ್ ದ ಸಾಯಿಲ್ ಆಫ್ ಹಿಂದುತ್ವ, ದ ಟ್ರೀ ಇಸ್ ಗೋಯಿಂಗ್ ಟು ವಿದರ್ ಔಟ್ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಅಪ್ರೂಟೆಡ್. ಇಂಡಿಯಾ ಇಸ್ ಗೋಯಿಂಗ್ ಟು ಡೈ. ಹಿಂದುತ್ವ ಸತ್ತರೆ ಭಾರತವೇ ಸತ್ತೋಗುತ್ತೆ ಅಂತ ಬ್ರಿಟಿಷ್ ಮಹಿಳೆ ಹೇಳ್ತಾಳೆ. ಉದಾಹರಣೆ ಇದೆ, ಒಂದ್ ಕಾಲದಲ್ಲಿ ನಾವು ಯಾವ್ದನ್ನ ರಷ್ಯಾಶ್ರಯ ಅಂತ ಕರೀತಿದ್ವೋ ಅದನ್ನ ಇವತ್ತು ರಷ್ಯಾ ಆಗಿದೆ. ಯಾವ್ದನ್ನ ಈ ಸಮಾಜ ಡೆನ್ಮಾರ್ಕ್ ಅಂತ ಕರೀತಿತ್ತು, ಡೆನ್ಮಾರ್ಕ್ ಇವತ್ತು ಡೆನ್ಮಾರ್ಕ್ ಆಗಿದೆ. ಯಾವ್ದನ್ನ ಈ ಸಮಾಜ ಕಾಂದಹಾರ್, ಇವತ್ತು ಯಾವ್ದನ್ನ ಅಫ್ಘಾನಿಸ್ತಾನದಲ್ಲಿ ಕಾಂದಹಾರ ಮಹಾಭಾರತದ ಕಾಲದಲ್ಲಿ ಗಾಂಧಾರ ದೇಶ ಆಗಿತ್ತು. ಲವಪುರ ಇವತ್ತು ಲಾಹೋರ್ ಆಗಿದೆ. ಎಲ್ಲೆಲ್ಲಿ ಹಿಂದುತ್ವ ಸಾಯಿತು ಅಲ್ಲಿ ಭಾರತವೇ ಸತ್ತು ಹೋಗಿದೆ. ಒಂದು ಕಾಲದಲ್ಲಿ ಭಾರತದ ಅಂಗವಾಗಿದ್ದಂತ ಜಾಗ ಹಿಂದುತ್ವ ಸಾಯಿತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಭಾರತದ ಅಂಗವಾಗಿಯೇ ಉಳಿದಿದೆ. ಈಗ ಹೇಳಿಯಪ್ಪ, ಉಲ್ಲಾಳ ಬಿಟ್ಟೊಂಟೋಗಿ ಜಾಗ ಮಾಡಿ ಅಂತ. ಯಾಕೆಂದ್ರೆ ಉಲ್ಲಾಳಗೂ ಕೂಡ ಭಾರತದ ಭಾಗ ಉಳಿಬಾರ್ದು ಅಂತ ಅವಕಾಶ. ನಾನು ಕೇಳೋದು, ಇವತ್ತು ಬಂಟ್ವಾಳ ಹಿಂದೂ ದೇಶದ ಅಂಗವಾಗಿ ಉಳಿಬೇಕು ಅಂದ್ರೆ ನಾನೊಬ್ಬ ಕೂಗಾಡಿದ್ರೆ ಸಾಕು, ಸಾವಿರಾರು ಕಂಠಗಳು ಒಂದು ಧ್ವನಿಯನ್ನು ಕೊಡಬೇಕು. ಬಂಟ್ವಾಳ ಹಿಂದೂ ದೇಶವಾಗಿ ಹಿಂದೂ ದೇಶದ ಅಂಗವಾಗಿ ಉಳಿಬೇಕು ಅಂದ್ರೆ ನಾವೆಲ್ಲ ಹಿಂದೂಗಳಾಗಿಯೇ ಉಳಿಬೇಕು. ಏನಾಗಿ ಉಳಿಬೇಕು? ಹಿಂದೂ ಸಾಲುದಿಲ್ಲ, ಕಂಠ ಎಲ್ಲ ಎತ್ತಿ ಜೋರಾಗಿ ಎರಡೂ ಕೈಗಳನ್ನ ಮೇಲೆ ಮಾಡಿ ಉತ್ತರ ಕೊಡಿ. ನಾವೆಲ್ಲ ಈ ಹಿಂದುತ್ವದ ಕಿಚ್ಚನ ಯಾವತ್ತೂ ಆರೋಗ್ಯಕ್ಕೆ ಬಿಡಬೇಡಿ. ನಾವೆಷ್ಟೋ ಸಲ ಆರಿಸ್ಕೊಂಡು ಬಿಟ್ಟಿರ್ತೀವ್ರಿ, ನಾವು ಸುಮ್ಮನೆ ಆಗ್ಬಿಟ್ಟಿರ್ತೀವಿ. ಬೇಡಪ್ಪ ಇದ್ರ ಸವಾಸ ಸುಮ್ಮನಾಗಿರ್ತೀವಿ. ನಮ್ದೇ ಸರ್ಕಾರ ಬಂದ ತಕ್ಷಣ ಈ ವರ್ಷ ನಿದ್ದೆ ಮಾಡಿದ್ವಿ. ಆದ್ರೆ ನಮಗೆ ಇವಾಗ ಬುದ್ಧಿ ಬರ್ತಿದೆ. ನಮ್ಮ ಸರ್ಕಾರ ಹೋಗಿದ ತಕ್ಷಣ ಬೇರೆಯವ್ರ ದಬ್ಬಾಳಿಕೆ ನೋಡಿದ ತಕ್ಷಣ ನಮಗೆ ಅರ್ಥ ಆಗ್ತದೆ ಎಂಥ ಸುಮ್ಮನಾಗಿರ್ತೀವಿ. ಆದ್ರೆ ಇವತ್ತು ನಾವೇನಾದ್ರೂ ಸ್ವಲ್ಪ ನಮ್ಮ ಧರ್ಮದ ಬಗ್ಗೆ ಮಾತಾಡಿದ್ರೆ ನಮ್ ಸುತ್ತ ಹೀಗೆ ನಿಂತಿರುವಂತ ಜನ, ಒಬ್ಬ ಅಫ್ಘಾನಿಸ್ತಾನದಲ್ಲಿ ಇರ್ತೀರಿ, ಕ್ಷಮಿಸಿ, ಅವನ ಪಾಲಿಗೆ ಅಫ್ಘಾನಿಸ್ತಾನವೇ, ಹೈದರಾಬಾದ್ನ ಅಫ್ಘಾನಿಸ್ತಾನ್ ಅಂತ ತಿಳ್ಕೊಂಡಿದ್ದಾನೆ. ಆ ಹಲಾಲ್ಕೋರ್ ಹೇಳ್ತಾನೆ ಓವೈಸಿ, ಅಕ್ಬರುದ್ದೀನ್ ಓವೈಸಿ ಹೇಳ್ತಾನೆ, 10 ನಿಮಿಷ ಪೊಲೀಸರೆಲ್ಲ ಸುಮ್ಮನೆ ಇದ್ಬಿಡಿ, ಈ ದೇಶದ 110 ಕೋಟಿ ಹಿಂದೂಗಳ ತಲೆಯನ್ನ ಕತ್ತರಿಸಿ ಮಾರಣ ಹೋಮ ಮಾಡ್ತೀನಿ ಅಂತ ಹೇಳ್ತಾನ್ರಿ. ಅಕ್ಬರುದ್ದೀನ್ ಓವೈಸಿಯ ಮಾತು ಇದು. ಅಕ್ಬರುದ್ದೀನ್ ಓವೈಸಿ, ನಾವಿಷ್ಟು ಜನ ಹಿಂದೂಗಳು ಎಷ್ಟೇ ಗಂಟು ಹರ್ಕೊಂಡ್ರು ಕೂಡ ಖಂಡಿತವಾಗಿಯೂ ಇನ್ನ ಮಾತಾಡೋದು. ಯಾಕೆಂದ್ರೆ ಎಲ್ಲರೂ ಕೂಡ ಪ್ರೀತಿಯಿಂದ ಸೌಹಾರ್ದದಿಂದ ಬಾಳ್ಬೇಕು ಅನ್ನೋದೇ ನಮ್ಮ ಕನಸು. ಆದ್ರೆ ಅಕ್ಬರುದ್ದೀನ್ ಓವೈಸಿ ಹೇಳ್ತಾರೆ, ಇವೆಲ್ಲ ಪೊಲೀಸರು ಸುಮ್ಮನೆ ಇದ್ರಿ, ನಾವು ತಲೆಗಳನ್ನೆಲ್ಲ ಕಿಡಿದು ರಾಶಿ ಹಾಕ್ತೀವಿ ಅಂತ ಹೇಳ್ತಾರೆ. ಅದೇ ಅಕ್ಬರುದ್ದೀನ್ ಓವೈಸಿ, ನಿನಗೆ ಪಾಪ ಭಯ, ಯಾಕೆಂದ್ರೆ ಇಲ್ಲಲ್ಲ ಹೀಗಾಗಿ ನಿನಗೆ ಭಯ. ಪೊಲೀಸರು ಸುಮ್ಮನೆ ಇದ್ರೆ ಮಾತ್ರ ಕತ್ತರಿಸೋಕ್ ಬರ್ತೀಯ ನೀನು. ಆದ್ರೆ ನೆನಪಿಟ್ಟು ನಾವ್ ಎಂಥ ಜನ ಅಂತಂದ್ರೆ, ಹಿಂದೂ ಜನ ಎಂಥದ್ದು ಅಂತಂದ್ರೆ ಪೊಲೀಸ್ ಅಲ್ಲ, ಮಿಲಿಟರಿ ಫೋರ್ಸ್ ಅಯೋಧ್ಯೆಯ ಸುತ್ತ
ಕಾಂಗ್ರೆಸ್ ಸರ್ಕಾರದವರು ಮಿಲಿಟರಿ ಫೋರ್ಸ್ ನಿಲ್ಲಿಸಿದ್ರು. ಮಿಲಿಟರಿ ಫೋರ್ಸ್ ಕೈಯಲ್ಲಿ ಮಿಷನ್ ಗನ್ಗಳಿತ್ತು, ಬಂದೂಕುಗಳಿಂದ ಬುಲೆಟ್ಗಳು ಹಾರು ಬಂದು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಹಿಂದುತ್ವವಾದಿಗಳ ಎಲೆಗೆ ನಾಟಿ ರಕ್ತ ಚೆಲ್ತು, ಪ್ರಾಣಗಳು ಹೋಯ್ತು, ಜನ ಶವವಾಗಿ ನೆಲಕ್ಕುರುಳಿದ್ರು. ಆದ್ರೆ ಪ್ರಾಣ ಹೋದ್ರು ಕೂಡ ನಮ್ಮ ಧ್ಯೇಯವನ್ನ ಬಿಡ್ಲಿಲ್ಲ, ಮುನ್ನುಗ್ಗಿದ್ವಿ. ಯಾವ ಪವಿತ್ರವಾದ ಪುಣ್ಯ ಭೂಮಿಯಲ್ಲಿ ಪಾಪ ಒಂದು ತಲೆ ಎತ್ತಿ ನಿಂತಿತ್ತೋ ಅದನ್ನ ನಮ್ಮ ಹಿಂದೂವಾದಿಗಳು ಕೈಯಲ್ಲಿ ಗುದ್ದಿ 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 ನೆಲಕ್ಕುರುಳಿಸಿದ್ರು. ಅದು ಹಿಂದೂಗಳ ತಾಕತ್ತು. ಯಾವ ಮಿಲಿಟರಿ ಫೋರ್ಸ್ ಯಾವ ಮಿಲಿಟರಿ ಫೋರ್ಸು ಯಾವ ಮಿಲಿಟರಿ ಫೋರ್ಸ್. ನಾವು ಒಂದ್ಸಲ ಜಾಗೃತರಾದ್ರೆ ಈ ದೇಶವನ್ನು ಕಾಯುವಂತ ನಿಜವಾದ ಮಿಲಿಟರಿ ಇದ್ರೆ ನಾವೇ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವ್ರಿಗೂ ಪಾಪ ಈಗ ಚೆನ್ನಾಗಿ ಗೊತ್ತಿದೆ. ಅವ್ರು ಅವಾಗ ಹೇಳ್ತಿರ್ತಾರೆ ಭಾಷಣ ಮಾಡ್ಬೇಕಾದ್ರೆ, ಮಂಗಳೂರು ಕಡೆ, ಉಳ್ಳಾಲದ ಕಡೆ, ಈ ಕಡೆ ಎಲ್ಲ ಒಂದಷ್ಟು ಜನ ಕೇಸರಿ ಪಡೆಯವರು, ಚಡ್ಡಿಗಳು ಏನಾದ್ರೂ ನೈತಿಕ ಪೊಲೀಸ್ಗಿರಿ ಮಾಡಿದ್ರೆ ಅವ್ರನ್ನೆಲ್ಲ ಒಳಗೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ನಾನ್ ಕೇಳೋದು, ನಾವು ನೈತಿಕ ಪೊಲೀಸ್ಗಿರಿ ಮಾಡ್ತೀವಂತೆ, ಅವರೇ ನಮಗೆ ಸರ್ಟಿಫಿಕೇಟ್ ಕೊಟ್ಟಿರೋದು. ಬಜರಂಗ ದಳದ ಜನ, ಹಿಂದುತ್ವವಾದಿ ಜನ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ನೈತಿಕ ಪೊಲೀಸ್ಗಿರಿ ಮಾಡ್ತೀವಂತೆ. ಮತ್ ಬೇರೆಯವರೆಲ್ಲ ಈಗ ನೈತಿಕ ಪೊಲೀಸ್ಗಿರಿ ಮಾಡ್ತಾರ, ಏನ್ ಮಾಡ್ತಾರೆ? ನಮ್ಮ ನಾಡಿನ ಪಾಪ ಪೊಲೀಸರು ಎಷ್ಟು ಕಷ್ಟಪಟ್ಟು ದುಡಿತಾರೆ ಅಂತಂದ್ರೆ ಅವ್ರ ಬಗ್ಗೆ ನಮಗೆ ಪ್ರೀತಿ ಇದೆ ರೀ. ಒಬ್ಬ ಬಂಡೆ, ಗುಲ್ಬರ್ಗಾದಲ್ಲಿ ಒಬ್ಬ ಬಂಡೆ ಈ ನಾಡಿಗೋಸ್ಕರ ಹೋರಾಟ ಮಾಡ್ತಾ ಈ ನಾಡಿನ ಗೂಂಡಾಗಳ ಕೈಯಿಂದ ಉಳಿಸಬೇಕು ಅಂತ ಪೊಲೀಸ್ ಅಧಿಕಾರಿ ಬಂಡೆ ಈ ನಾಡಿಗೋಸ್ಕರ ಗುಂಡೆ ತಿಂದು ಸತ್ತಲ್ಲ. ಸಿಬಿಐ ತನಿಖೆ ಕೊಡಿ ಅಂತಂದ್ರೆ ಇವತ್ತರೆಗೂ ಕಾಂಗ್ರೆಸ್ನವರು ಪಾಪ ಯೋಚನೆ ಮಾಡ್ತಾರೆ, ಪೊಲೀಸ್ನವ್ರಿಗೆ ನ್ಯಾಯ ಒದಗಿಸುವ ಯೋಗ್ಯತೆ ಇವ್ರಿಗಿದೆಯಾ ರೀ? ಇವ್ರ ಯೋಗ್ಯತೆ ಇದೆಯಾ? ಹೀಗಾಗಿ ಪೊಲೀಸ್ನವ್ರಿಗೆ ಇದೊಂದು ಟ್ಯೂಷನ್ ಸೆಂಟರ್ ಇವತ್ತಿನ ಹಿಂದುತ್ವದ ಸಭೆ. ಯಾಕೆಂದ್ರೆ ಇವ್ರಿಗೆ ನಿಜವಾಗ್ಲೂ ಒಳ್ಳೇದು ಮಾಡೋರು ಯಾರು, ಇವ್ರಿಗೆ ನಿಜವಾಗ್ಲೂ ಅಪರಾಧ, ನಿಜವಾಗ್ಲೂ ಇವ್ರಿಗೆ ತೊಂದರೆ ಕೊಡೋರು ಯಾರು ಅವ್ರಿಗೂ ಗೊತ್ತಾಗ್ಬೇಕಲ್ಲ. ತಿರ್ಸಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೆಯೋದ್ರ ಮೂಲಕ ನಿಮ್ಮ ಪರ ಇರೋ ಜನ ನಾವು, ನಿಮ್ಮ ಪರ ಇರೋ ಜನ ನಾವು. ನಮ್ಮ ಮೇಲೆ ಕಾಕಿ ಇಲ್ಲ, ಆದ್ರೆ ದೇಶಭಕ್ತಿ ಒಳಗಡೆ ಇದೆ. ಹೀಗಾಗಿ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಹೋರಾಟ ಮಾಡ್ತೀವಿ, ದೇಶ ಉಳಿಬೇಕು ಅಂತ ನಾವು ಕನಸು ಕಾಣ್ತೀವಿ, ದೇಶ ಅದ್ಭುತವಾಗಿ ಕಾಣಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ಯೋಚನೆ ಮಾಡಿ, ಇವತ್ತಿನ ಕಾಂಗ್ರೆಸ್ಸಿಗರಿಗೆ ಎಷ್ಟು ಚಿಂತೆ ಆಗಿದೆ ಅಂತಂದ್ರೆ ಪಾಪ ಅವ್ರು ನೇರವಾಗಿ ನಾನು ಹಿಂದೂ ಅಲ್ಲ ಅಂತ ಹೇಳ್ಕೊಳಕ್ ಸಿದ್ಧರಾಗಿದ್ದಾರೆ. ಒಂದು ಹಂತಕ್ಕೆ ನಾನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ ನಿಮ್ ಮುಂದೆ ಇಡ್ತೀರಪ್ಪ, ನೀವು ಅದನ್ನು ಹೇಗೆ ಸ್ವೀಕರಿಸಿ. ಏನ್ ಗೊತ್ತಾ, ಮೋದಿ ಪಾಪ ಒಂದು ಸಲ ಭಾಷಣ ಮಾತಾಡಬೇಕಾದ್ರೆ ಅವರನ್ನ ಮಾತು ಹೇಳಿದ್ರು, ಐ ಆಮ್ ಎ ಹಿಂದೂ ನ್ಯಾಷನಲಿಸ್ಟ್ ಅಂದ್ಬಿಟ್ಟು. ಮಾಧ್ಯಮದವರು, ಪೊಲೀಸ್ನವರು, ಎಲ್ಲರೂ ಕಾಂಗ್ರೆಸ್ನವರು ಎಲ್ಲರೂ ಸೇರಿ ಆರೋಪ ಮಾಡೋದು ಶುರು ಮಾಡಿದೆ ಅಂತ ಗೊತ್ತಾ. ಮೋದಿ ತನ್ನನ್ನು ತಾನು ಹಿಂದೂ ನ್ಯಾಷನಲಿಸ್ಟ್ ಅಂತ ಕರ್ಕೊಂಡಿದ್ದಾರೆ. ಈ ಮೋದಿ ಒಬ್ಬ ಕೋಮುವಾದಿ ಅಂತ ಮೋದಿ ಮೇಲೆ ಆರೋಪ ಮಾಡಿದ್ರು. ನಾನ್ ಕೇಳೋದು, ಕಾಂಗ್ರೆಸ್ನವರೇ ಮೋದಿ ತಮ್ಮನ್ನ ತಾವು ಹಿಂದೂವಾದಿ ಹಿಂದೂ ನ್ಯಾಷನಲಿಸ್ಟ್ ಅಂತ ಕರ್ಕೊಳ್ತಾರೆ. ಯಾಕೆ ಅಂತ ಅಂದ್ರೆ ಮೋದಿ ಒಬ್ಬ ಹಿಂದೂ ಅಪ್ಪನಿಗೆ ಹುಟ್ಟಿದ್ದಾರೆ, ಅದಕ್ಕೋಸ್ಕರ. ನಾನ್ ಕೇಳೋದು, ರಾಹುಲ್ ಗಾಂಧಿ ಕೂಡ ಹಿಂದೂ ಅಪ್ಪನಿಗೆ ಹುಟ್ಟಿದಾರಲ್ಲ. ರಾಹುಲ್ ಗಾಂಧಿ ಅವರನ್ನು ಅಥವಾ ನಿಮ್ಮ ಸ್ಥಳೀಯ ಸುತ್ತಮುತ್ತ ಇರುವಂತಹ ಕಾಂಗ್ರೆಸ್ ನಾಯಕರನ್ನು ಪಾಪ ಮೈ ಕೇಳಿದ ಕೇಳಿ, ಸಾರ್ ಮೋದಿ ಹಿಂದೂ ನ್ಯಾಷನಲಿಸ್ಟ್ ಅಂತ ಕರ್ಕೊಂಡಿದ್ದಾರೆ, ನೀವು ನಿಮ್ಮನ್ನ ಏನಂತ ಕರ್ಕೊಳ್ತೀರಿ, ನೀವು ಹಿಂದೂ ನ್ಯಾಷನಲಿಸ್ಟ್ ಅಂತ ಕೇಳಿ ಅವರೇನ್ ಹೇಳ್ತಾರೆ ಗೊತ್ತಾ, ನೋ ಐ ಆಮ್ ಎ ಸೆಕ್ಯುಲರಿಸ್ಟ್. ಇದೊಂದೇ ಸೆಕ್ಯುಲರಿಸ್ಟ್ ಅಂತ ಹೇಳುವಂತ ಜನಗಳೇ. ಆದ್ರೆ ಅವ್ರಿಗೆ ಮತ್ತೊಂದು ಪ್ರಶ್ನೆ ಕೇಳಿ, ಯಾಕೆ ಸೆಕ್ಯುಲರಿಸ್ಟ್ ಅಂತ ಕರ್ಕೊಳ್ತಾ ಇರುವಂತ ಪಾಪ ಕಾಂಗ್ರೆಸ್ ಅಲ್ಲಿರುವಂತ ಬಹಳಷ್ಟು ಜನಕ್ಕೆ ಸೀಕ್ರೆಟ್ ಹೇಳ್ತೀನಿ, ಒಬ್ಬರು ಮಾತ್ರ ಕೇಳಿಸ್ಕೊಳ್ಳಿ, ಯಾರು ಹೇಳ್ಬೇಡಿ. ಕಾಂಗ್ರೆಸ್ ಅಲ್ಲಿರುವಂತ ಬಹಳಷ್ಟು ಜನ ಕೂಡ ಹಿಂದುತ್ವದ ಬಗ್ಗೆ ಅಭಿಮಾನ ಇದೆ. ಆದ್ರೆ ಏನು ಅಂದ್ರೆ 10% ಅಲ್ಪಸಂಖ್ಯಾತರ ಮುಸಲ್ಮಾನರ ಓಟು ಕೈ ಬಿಟ್ಟು ಹೋಗುತ್ತೆ ಅಂತ ಹಿಂದೂ ನಾನ್ ಕೇಳೋದೇನು ಗೊತ್ತಾ, ಮಜಾ ಏನು ಅಂದ್ರೆ ಬರೀ 10% ಅಲ್ಪಸಂಖ್ಯಾತರ ಓಟಿಗೋಸ್ಕರ ನಾನು ಹಿಂದೂನೇ ಅಲ್ಲ ಅಂತ
ಹೇಳ್ಕೊಂಡು ತಿರುಗ್ತಾರಲ್ಲ, ನಾಳೆ ದಿವಸ ಇವ್ರ ಬಗ್ಗೆ ಎಚ್ಚರ ವಹಿಸಿ ನೀವೇನಾದ್ರೂ ಇವ್ರಿಗೆ ಏನಾದ್ರೂ 10% ಓಟಿಗೋಸ್ಕರ ತನ್ನನ್ನು ತಾನು ಹಿಂದೂನೇ ಅಲ್ಲ ಅಂತ ಕರ್ಕೊಂಡಂತ ವ್ಯಕ್ತಿ ನಾಳೆ ಇನ್ನೂ 10% ಜಾಸ್ತಿ ವೋಟ್ ಹಾಕ್ತೀರಾ ಅಂತ ಗೊತ್ತಾದ್ರೆ ಬೇಕಾದ್ರೆ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಬಿಡ್ತಾರೆ. ಮಾಸ್ಟರ್ ಹಿರಣ್ಣಯ್ಯ ಯಾಕೆ ಕಾಂಗ್ರೆಸ್ ಅಂದ್ರೆ ಮೂರು ಬಿಟ್ಟವರು ಅಂತ ಹೇಳಿದ್ರು ಅಂತ ಅರ್ಥ ಆಯ್ತಲ್ಲ ನಿಮಗೆ ಸ್ನೇಹಿತರೆ. ಸಮಯ ಹತ್ತಿರ ಬಂದಿದೆ, ನಾವಿನ್ನ ನಿದ್ರೆ ಮಾಡುವಂತಿಲ್ಲ. ನಾವೆಲ್ಲ ಹೋರಾಟಕ್ಕೆ ಸನ್ನದ್ಧರಾಗಿ ನಿಂತ್ಕೊಳ್ಬೇಕು. ಮನೆಗಳಲ್ಲಿ ಶಾಂತಿಯ ಮಂತ್ರ ಜಪ ಆಗಬೇಕು ಅಂತಂದ್ರೆ, ಶಾಂತಿ ನಾಡಲ್ಲಿ ಉಳಿಬೇಕು ಅಂತಂದ್ರೆ ನಾವೆಲ್ಲ ಹಿಂದೂ ಸಮಾಜ ಜಾಗೃತವಾಗಬೇಕು. ಹಿಂದೂ ಸಮಾಜ ಶಾಸ್ತ್ರ ತೇಜವನ್ನು ಮೈಗೂಡಿಸಿಕೊಳ್ಬೇಕು. ನಮ್ಮೊಳಗಡೆ ಹೋರಾಟದ ಹುಮ್ಮಸ್ಕೊಳ್ಬೇಕು. ನಮ್ಮೊಳಗಡೆ ಆ ಕಿಚ್ಚು ಬರಬೇಕು. ನಮ್ಮೊಳಗಡೆ ರಾಮನ ಕನಸಿನ ಭಾರತ ನಿರ್ಮಾಣ ಆಗಬೇಕು. ಭಾರತ ರಾಮರಾಜ್ಯವಾಗಬೇಕು. ಸಾವರ್ಕರ್ ಒಂದು ಕನಸು, ಸಾವರ್ಕರ್ ಹೇಳ್ತಾ ಇದ್ರು. ಸಾವರ್ಕರ್ ಕನಸು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಮ್ಮ ನಾಡಿನ ತಾಯಂದಿರ ಹಾಡು ಹಸೆಗಳಲ್ಲಿ, ಶೋಭಾನೆ ಪದಗಳಲ್ಲಿ, ಹಿಮಾಲಯದ ಗಿರಿಗಹ್ವರಗಳಲ್ಲಿ, ಭೋರ್ಕೆರೆವ ಸಾಗರದ ಅಲೆಗಳಲ್ಲಿ, ಧುಮ್ಮಿಕ್ಕುವ ಜಲಪಾತಗಳಲ್ಲಿ ಸಾವರ್ಕರ್ ಹೇಳ್ತಾರೆ. ಅಷ್ಟೇ ಅಲ್ಲ, ವಾಣಿಯ ವೀಣೆಯ ವಾದನದಿಂದ, ಶಿವನ ಢಮರುವಿನ ಢಮಢಮ ನಿನಾದದಿಂದ, ಶ್ರೀಕೃಷ್ಣನ ಬಂ 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 ಪಾಂಚಜನ್ಯದ ಧ್ವನಿಯಿಂದ, ಎಲ್ಲಿ ನೋಡಿದ್ರಲ್ಲಿ ಮಕ್ಕಳು ತೊಟ್ಟಲಲ್ಲಿರುವ ಮಕ್ಕಳಿಂದ, ಇಂಥ ಕೋಟಿ 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 ಯುವಕರ ಕಂಠದಿಂದ ಈ ನಾಡಲ್ಲಿ ಹಿಂದುತ್ವದ ಜಯಘೋಷ ಆಗಬೇಕು ಅನ್ನೋದು ಸಾವರ್ಕರ್ ಅವರ ಕನಸಿತ್ತು. ಆ ಕನಸನ್ನ ನಾವು ಸಾಕಾರ ಮಾಡುವಂತ ಸಂಕಲ್ಪ ಮಾಡಬೇಕು. ಯೋಚನೆ ಮಾಡಿ, ನಾನು ರಸ್ತೆಯಲ್ಲಿ ಬರ್ಬೇಕಾದ್ರೆ ಇಡೀ ಮೆರವಣಿಗೆಯನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಬಂದೆ. ಇಷ್ಟು ದೊಡ್ಡ ಮೆರವಣಿಗೆ ಬರ್ತಿದೆ, ಸಾವಿರಾರು ಜನ ಹಿಂದೂ ಯುವಕರು ಸಾಂಸಾರಾಗಿ ನಡೆದು ಬರ್ತಿದ್ದಾರೆ. ಈ ಹಿಂದೂ ಯುವಕರು ನಡ್ಕೊಂಡು ಬರ್ಬೇಕಾದ್ರೆ ಒಂದಷ್ಟು ಜನ ಅಲ್ಪಸಂಖ್ಯಾತರ ಮನೆಯ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ನಾನು ಹೇಳೋದ್ರಿ, ಇಷ್ಟು ಸಾವಿರ ಜನ ಸೇರಿರುವಂತ ಕಡೆ ಒಬ್ಬ ಅಲ್ಪಸಂಖ್ಯಾತರ ಮನೆಯ ಹೆಣ್ಣುಮಗಳು ಇಲ್ಲಿಯೇ ನಡ್ಕೊಂಡು ಬರಲಿ, ನಾವು ಅವಳನ್ನು ಮುಟ್ಟೋದಿಲ್ಲ, ಅವಳನ್ನು ಹಾಳು ಮಾಡೋದಿಲ್ಲ, ಅವಳನ್ನು ಕೆಡಿಸೋದಿಲ್ಲ. ಯಾಕೆ ಕೆಡಿಸೋದಿಲ್ಲ ಅಂತಂದ್ರೆ, ಯಾಕೆ ಅವಳನ್ನು ಹಾಳು ಮಾಡೋದಿಲ್ಲ ಅಂತಂದ್ರೆ, ನಮ್ಮಮ್ಮ ನನಗೊಂದು ಪಾಠ ಹೇಳಿಕೊಟ್ಟಿದ್ದಾಳೆ, ಮಗನೇ ಹಂಗ್ ಮಾಡಬಾರ್ದು, ಎಲ್ಲ ತಾಯಿಯನ್ನು ಗೌರವದಿಂದ ಕಾಣಬೇಕು, ಎಲ್ಲ ಹೆಣ್ಣನ್ನು ತಾಯಿಯಂತೆ ಕಾಣಬೇಕು. ಹಿಂದೂ ಸಮಾಜಕ್ಕೆ ಕಲಿಸಿಕೊಟ್ಟಿರುವಂತಹ ಪಾಠ ಇದು. ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿದ್ದರು. ವಿದೇಶದಲ್ಲಿದ್ದಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ಸ್ವಾಮಿ ವಿವೇಕಾನಂದರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ, ನಿಮ್ ದೇಶದಲ್ಲಿರುವಂತಹ ಹೆಣ್ಮಕ್ಕಳನ್ನೆಲ್ಲ ನೀವು ಕಾಲಿಗೆ ಕಸವಾಗಿ ನಡೆಸ್ಕೊಳ್ತೀರಂತೆ, ಗುಲಾಮರನ್ನಾಗಿ ಕಾಣ್ತೀರಂತೆ, ನಿಜವೇ ಸ್ವಾಮೀಜಿ? ವಿವೇಕಾನಂದರು ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ತುಂಬಾ ಚೆನ್ನಾಗಿ ಹೇಳ್ತಾರೆ, ಏನ್ ಅಧಿಕಾರ ಇದೆ ಅಂತ ಈಗ ಮಾತಾಡ್ತೀಯ, ಮುಚ್ಚುವಾಯಿ. ವಿವೇಕಾನಂದರು ಹೇಳ್ತಾರೆ, ನಾನು ಎಂಥ ದೇಶದಿಂದ ಬಂದಿದ್ದೀನಿ ಗೊತ್ತಾ? ವಿವೇಕಾನಂದರು ಹೇಳ್ತಾರೆ, ಯಾವ ದೇಶದಲ್ಲಿ ಒಬ್ಬ ಪುರುಷ ತಾನು ತಾಳಿ ಕಟ್ಟಿದ ಹೆಂಡತಿಯೊಬ್ಬರನ್ನ ಬಿಟ್ರೆ ಜಗತ್ತಿನ ಎಲ್ಲ ಮಹಿಳೆಯನ್ನು ಕೂಡ ತನ್ನ ತಾಯಿ ಅಂತ ಗೌರವಿಸ್ತಾರಲ್ಲ, ಅಂತ ಹಿಂದೂಸ್ಥಾನದಿಂದ ಬಂದವರು ನಾವು ನನ್ನ ದೇಶದ ಬಗ್ಗೆ ಮಾತಾಡುವ ಎಚ್ಚರಿಕೆ. ಆದ್ರೆ ಈ ಜನಗಳೆಲ್ಲ ಹೆಂಗಿದ್ದಾರೆ ಅಂತಂದ್ರೆ, ಈ ಜನಗಳ ಬದುಕು ಈ ರೀತಿ ಯಾವ ತರ ಇದೆ ಅಂತಂದ್ರೆ, ಅವ್ರು ಹೇಳ್ತಾರೆ, ನಿಮ್ಮ ಬದುಕು ಹೆಂಗಿದೆ ಗೊತ್ತಾ? ಯಾವ ದೇಶದಲ್ಲಿ ಹೆಣ್ಣನ್ನ ತಾನು ಮದುವೆ ಆಗಿದ್ದ ಹೆಣ್ಣುಗಳು ತನ್ನ ತಾಯಿಯೊಬ್ಬಳನ್ನು ಬಿಟ್ರೆ ಜಗತ್ತಿನ ಎಲ್ಲ ಹೆಣ್ಣನ್ನು ಕೂಡ ತನ್ನ ಭೋಗದ ವಸ್ತು ಅಂತ ತಿಳಿಯುವಂತ ಹೀನ ಜನ ನೀವು ಅಂತ ವಿವೇಕಾನಂದರು ಉತ್ತರ ಕೊಟ್ಟರಲ್ಲ, ಅಂತ ವಿವೇಕಾನಂದರು ಹೆಮ್ಮೆಯಿಂದ ಮೆಟ್ಟಿ ತೊಳೆದಂತ ದೇಶದ ಜನ ನಾವು. ಅಂತಹ ಭಾರತೀಯರಾದಂತ ನಾವು ಒಂದ್ಸಲ ಸ್ವಾಮೀಜಿಯವರು ಬರ್ತಿದ್ದಾರೆ, ಜೋರಾಗಿ ಎರಡೂ ಕೈ ಎತ್ತಿ ಭಾರತ ಮಾತೆ ಜಯಘೋಷ ಕೂಗಿ.